ನೋಡ್ರಿ ಇಲ್ಲೇ ಕಾವೇರಿ ನದಿ ಬಗ್ಗೆ ಡಿಸ್ಕಸ್ ಮಾಡ್ಲಿದ್ದೀವಿ. ಲೆಂತ್ ಅದ 804 ಕಿಲೋಮೀಟರ್ಸ್. ಓಕೆ, ಟೋಟಲ್ ಲೆಂತ್ ಅದ 804 ಕಿಲೋಮೀಟರ್ಸ್. ಕರ್ನಾಟಕದಾಗ ಅರೌಂಡ್ 320 ಕಿಲೋಮೀಟರ್ಸ್ ಅದ. ಕೆಲವೊಂದು ಸೋರ್ಸಸ್ ಒಳಗೆ 805 ಕಿಲೋಮೀಟರ್ಸ್ ಕೊಟ್ಟಿರ್ತಾರ, ಬಿಕಾಸ್ ಇಟ್ ಈಸ್ 804 ಪಾಯಿಂಟ್ ಸಮಥಿಂಗ್. ಅಂಡರ್ಸ್ಟ್ಯಾಂಡಿಂಗ್? ಅದ್ರ ಸಂಬಂಧ 804 ಕಿಲೋಮೀಟರ್ ಅನ್ಕೊಂಡ್ ಹೋಗ್ರಿ, 805 ಕಿಲೋಮೀಟರ್ ಅನ್ಕೊಂಡ್ ಹೋಗ್ರಿ. ದಟ್ ಈಸ್ ಓಕೆ. ವಿಲ್ ದಟ್ ಬಿ ಫೈನ್? ಸರ್, ಕರ್ನಾಟಕದಾಗ ದೇವರಿಗೆ ಫುಲ್ ಕರ್ನಾಟಕದಾಗ ಅರೌಂಡ್ 320 ಕಿಲೋಮೀಟರ್ಸ್ ಉದ್ದದ. ಅದನ್ನ ನೀವು ನೆನ್ಪಿಡ್ಲಿಕ್ಕೆ ಟ್ರೈ ಮಾಡ್ಬೇಕು. ಓಕೆನಾ? ಕರ್ನಾಟಕದಾಗ 320 ಕಿಲೋಮೀಟರ್ಸ್. ಇದು ಕೃಷ್ಣಾದ ಎಷ್ಟಿತ್ತು ಉದ್ದ? ಎಷ್ಟತ್ತ? 483 ಕಿಲೋಮೀಟರ್ಸ್. ಇದು 320 ಕಿಲೋಮೀಟರ್ಸ್, ಅದು 483 ಕಿಲೋಮೀಟರ್ಸ್ ಅಂದ್ರೆ ವಿಚಾರ ಮಾಡ್ಕೊಂಬಿಟ್ರಿ. ಎಲ್ಲದಕ್ಕಿಂತ ಉದ್ದವಾದದ್ದು ಕೃಷ್ಣ ಕರ್ನಾಟಕದಾಗ. ಅದೇ ಎರಡನೇ ಅತ್ಯಂತ ಉದ್ದವಾದದ್ದು ಯಾವ್ದು? ಕಾವೇರಿ. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಗೋದಾವರಿ ಅಂತ ಹೊಂಟಿಲ್ಲ, ಕುಡಿಯೋಬೇಡ ಸರ್. ಗೋದಾವರಿ ಹೊಂಟಿಲ್ಲ, ಮಾಂಜ್ರಾ ಹೊಂಟದ. ಮಾಂಜ್ರದ ಎಷ್ಟೈತಿ ಲೆಂತ್? 155 ಕಿಲೋಮೀಟರ್ಸ್. ನೆನ್ಪಿಟ್ರಲ್ಲ? ಈ ಇಂಪಾರ್ಟೆಂಟ್ ರಿವರ್ಸ್ ಗಳದ್ದು ಲೆಂತ್ ಕೂಡ ನೀವು ನೆನ್ಪಿಡ್ಲಿಕ್ಕೆ ಟ್ರೈ ಮಾಡ್ಬೇಕು. ವಿಲ್ ದಟ್ ಬಿ ಫೈನ್? ವೆರಿ ಗುಡ್. ಯಾವ ನೋಡ್ರಿ, ಕ್ಯಾಚ್ಮೆಂಟ್ ಏರಿಯಾ ಬರ್ದೆ ನಾನು 80,155 ಸ್ಕ್ವೇರ್ ಕಿಲೋಮೀಟರ್. ಅದೇ ಕರ್ನಾಟಕದಾಗ ಎಷ್ಟಿತ್ತು? 34,000 ಅಪ್ರಾಕ್ಸಿಮೇಟ್ಲಿ ಐತಿ. ವಿಲ್ ದಟ್ ಬಿ ಫೈನ್? 34,000 ಸ್ಕ್ವೇರ್ ಕಿಲೋಮೀಟರ್ಸ್ ಆಫ್ ಏರಿಯಾ ಆಫ್ ಕಾವೇರಿ ಈಸ್ ಲೊಕೇಟೆಡ್ ಇನ್ ಕರ್ನಾಟಕ. ವಿಲ್ ದಟ್ ಬಿ ಫೈನ್? ನೆನ್ಬಿಡ್ತಿರ್ಲ? ಇದು ಕರ್ನಾಟಕದ ಎಷ್ಟು ಏರಿಯಾವನ್ನ ಕವರ್ ಮಾಡ್ತದ ಅದನ್ನೆಲ್ಲ ನಾವು ಒಂದು ಡೇಟಾ ಕಳ್ಸಿರ್ದೇನೆ. ಅದನ್ನ ಕುತ್ಕೊಂಡು ಬಾಯ್ ಹಿಡಿಬೇಕು ನಾವು. ಅರಿ ಅಂಡರ್ಸ್ಟ್ಯಾಂಡ್? ಅರ್ಥ ಇಲ್ಲ? ಇಲ್ಲ ನಾನು ಡೇಟಾ ಇಲ್ಲಿ ಪೇಸ್ಟ್ ಮಾಡ್ಬಿಡ್ತೇನೆ ನಾನು. ಡೋಂಟ್ ವರಿ. ಓಕೆ, ಆ ಡೇಟಾ ಪೇಸ್ಟ್ ಮಾಡ್ಬಿಡ್ತೇನೆ ಅಂತ ಗೊತ್ತಾಗ್ಬಿಡ್ತದೆ ನಿಮಗೆ. ಓಕೆ ಸರ್, 81,000 34,000 ಅಂದ್ರೆ ನನ್ನ ಅನ್ಸಮಟ್ಟಿಗೆ ಅರೌಂಡ್ 34% ಆಫ್ ದ ಟೋಟಲ್ ಕ್ಯಾಚ್ಮೆಂಟ್ ಏರಿಯಾ ಇಸ್ ಪ್ರೆಸೆಂಟ್ ಕರ್ನಾಟಕ ಅಂತ ಅನ್ಬೋದಾ? ಅದ್ರ ಅಷ್ಟೇ ಬರ್ತದೆ ನೋಡ್ರಿ, ಅರೌಂಡ್ 37-36%. ಇಸ್ ಇಟ್ ಕ್ಲಿಯರ್? ಓಕೆ, ಇದಾದ ನಂತರ ನೋಡಿ ನಾವು ಈ ಕಾವೇರಿ ನದಿಯನ್ನ ಈ ಒಂದು ಮ್ಯಾಪ್ ಮೇಲೆ ತೋರಿಸ್ಲಿಕ್ಕೆ ಟ್ರೈ ಮಾಡ್ಲಿಕ್ಕೆ ನಾವು ಮಾತಾಡ್ರಿ ಲಘು ಹೇಳ್ತಿರಲ್ಲ. ವೆರಿ ಗುಡ್. ಫುಲ್ ಕಾನ್ಸಂಟ್ರೇಷನ್, ಬಿ ವೆರಿ ಫುಲ್. ಇದು ದಕ್ಷಿಣ ಕರ್ನಾಟಕವನ್ನ ಡ್ರಾ ಮಾಡಿ ನಾನು. ಓಕೆ, ಡ್ರಾ ಮಾಡಿಲ್ಲ, ಕಾಪಿ ಪೇಸ್ಟ್ ಮಾಡಿ. ಓಕೆ, ಇಲ್ಲ ಇದು ನೋಡ್ರಿ, ಯಾವ ಡಿಸ್ಟ್ರಿಕ್ಟ್ ಇರ್ಬೋದು ಇದು? ಉಡುಪಿ. ಇಲ್ಲಿ ಮೇಲ್ಗಡೆ ಇದ್ದಿದ್ದು ಉತ್ತರ ಕನ್ನಡ, ಇಲ್ಲಿ ಇದ್ದಿದ್ದು ಉಡುಪಿ, ಇಲ್ಲಿ ಇದ್ದಿದ್ದು ದಕ್ಷಿಣ ಕನ್ನಡ. ಇದು ಗೊತ್ತಲ್ಲ ನಿಮಗ? ಇದು ದಕ್ಷಿಣ ಕನ್ನಡ ಆದ್ಮೇಲೆ ಇಲ್ಲಿ ಏನಿರ್ಬೋದು? ಕೊಡಗು. ಕೊಡಗು ಆದ್ಮೇಲೆ ಇದೇನಿರ್ಬೋದು? ಮೈಸೂರು ಆದ್ಮೇಲೆ ಇದೇನಿರ್ಬೋದು? ವೆರಿ ಗುಡ್, ಗೊತ್ತಾಗ. ಸೊ ಚಾಮರಾಜನಗರ ಆದ್ಮೇಲೆ ಇದೇನಿರ್ಬೋದು? ಏನ? ವೆರಿ ಗುಡ್, ಇಷ್ಟು ಗೊತ್ತಾದ್ರೆ ಸಾಕು. ಓಕೆನಾ? ಸೊ ಇಲ್ಲಿ ಮೈಸೂರು ಐತಿ, ಮೈಸೂರು ಮೇಲ್ಗಡೆ ಇದ್ದಿದ್ದ ಮಂಡ್ಯ. ವೆರಿ ಗುಡ್. ಇದೇನಿರ್ಬೋದು? ಹಾಸನ. ವೆರಿ ಗುಡ್. ಹಾಸನ ಆದ್ಮೇಲೆ ಗೊತ್ತಾಗ್ತಲ್ಲ? ಇಷ್ಟು ಗೊತ್ತಿದ್ರೆ ಸಾಕು. ಓಕೆನಾ? ಇದೊಂದು ಯಾವ್ದು ಹೇಳ್ರಿ? ಇದು ಮುಗುದು. ಅರಿ ಅಂಡರ್ಸ್ಟ್ಯಾಂಡಿಂಗ್? ಇಷ್ಟು ಗೊತ್ತಿದ್ರೆ ಸಾಕು. ಇಸ್ ಇಟ್ ಕ್ಲಿಯರ್? ಸೊ ಆ ಕಾವೇರಿ ಮ್ಯಾಪ್ ಅನ್ನ ನಾ ಈ ಒಂದು ಡಯಾಗ್ರಾಮ್ ಮೇಲೆ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿದ್ದೇನೆ. ಬಿಕಾಸ್ ಯು ನೀಡ್ ಟು ನೋ ಇನ್ ವಾಟ್ ಆಲ್ ಡಿಸ್ಟ್ರಿಕ್ಟ್ಸ್ ಇಸ್ ಇಟ್ ಫ್ಲೋಯಿಂಗ್. ಅದು ಕೂಡ ಗೊತ್ತಿರ್ಬೇಕು ನಮ್ಗೆ. ಓಕೆನಾ? ಯಾವ್ಯಾವ ಜಿಲ್ಲೆಗಳ ಮೂಲಕನೂ ಈ ಕಾವೇರಿ ನದಿ ಹರಿತಿರ್ತದ ಅದು ಕೂಡ ಗೊತ್ತಿರ್ಬೇಕು ನಮಗ. ಅಂಡರ್ಸ್ಟ್ಯಾಂಡಿಂಗ್? ಅದರ ಸಂಬಂಧ ಫುಲ್ ಕಾನ್ಸಂಟ್ರೇಷನ್, ಬಿವರಿಗೆ ಫುಲ್ ನಡೀತದ. ಅರ್ಥ ಆಯ್ತು ಅನ್ಕೊಂಡೆ ನಾನು. ಓಕೆನಾ? ಈ ತರ ಐತ್ ನೋಡ್ರಪ್ಪ, ಎಕ್ಸಾಕ್ಟ್ಲಿ ಐತಿ. ಇಸ್ ಇಟ್ ಕ್ಲಿಯರ್? ಸೊ ಯಾವ್ಯಾವ ಜಿಲ್ಲೆಗಳ ಮೂಲಕ ಹರಿಲಿರ್ತದ ಅದನ್ನ ಹೇಳ್ಬಿಡ್ತೀನಿ. ಯಾವ್ದಿದು? ಇಲ್ಲಿ ಮತ್ತೆ ಇಲ್ಲಿ ಬಹಳ ಅಜಗಜಂತ್ರ ವ್ಯತ್ಯಾಸ ಐತಿದು. ನೀವು ಅಟ್ಲೀಸ್ಟ್ ದಕ್ಷಿಣ ಕನ್ನಡ ಅಂದಿದ್ರು ಕೂಡ ನಾನು ಸಹಿಸ್ಕೊಂಡ್ಬಿಡ್ತಿದ್ದೆ. ಓಕೆ, ಕಮಾನ್, ಇನ್ನೊಂದ್ಸರಿ ಹೇಳ್ರಿ. ಯಾವ್ದು? ಇದು 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 ಅರ್ಥ ಆಗ್ತಾ ಇಲ್ಲ? ಇನ್ ಟೋಟಲ್ 6 ಡಿಸ್ಟ್ರಿಕ್ಟ್ಸ್ ಗಳಲ್ಲಿ ಈ ಕಾವೇರಿ ನದಿ ಹರಿಯೋದನ್ನ ನೋಡ್ತೇವೆ. ಇಸ್ಂಟ್ ಇಟ್ ಸಿಂಪಲ್? ಅರ್ಥ ಆಗ್ತಾ ಇಲ್ಲ? ವೆರಿ ಗುಡ್. ಈ ಕಾವೇರಿ ನದಿ 6 ಡಿಸ್ಟ್ರಿಕ್ಟ್ಸ್ ಒಳಗೆ ಹರಿತದಂತೆ ಗೊತ್ತಾಯ್ತು. ಎಕ್ಸಾಕ್ಟ್ಲಿ ಇಲ್ಲಿ ಸರ್ ಕೆಲವೊಂದು ಬೆಟ್ಟ ಸಮಗಳು ಅದಾವ ಸರ್. ಓಕೆ, ಈ ಬೆಟ್ಟ ಸಮಗಳು ವೆಸ್ಟರ್ನ್ ಘಾಟ್ಸ್ ಪಾರ್ಟ್ಸ್ ಗಳು ಸರ್. ಈ ವೆಸ್ಟರ್ನ್ ಘಾಟ್ಸ್ ಪಾರ್ಟ್ಸ್ ಗಳಲ್ಲಿ ಕೆಲವೊಂದು ಬೆಟ್ಟ ಸಮಗಳು ಏನಾದ್ರು ಕೊಡಗೊಳಗ, ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಬ್ರಹ್ಮಗಿರಿ ಅಂತ ಕರಿತೀವಿ. ಎಂತ ಕರಿತೀವಿ? ಬ್ರಹ್ಮಗಿರಿ ಬೆಟ್ಟ ಸಮಗಳು. ಅಂಡರ್ಸ್ಟ್ಯಾಂಡಿಂಗ್? ಈ ಬ್ರಹ್ಮಗಿರಿ ಬೆಟ್ಟ ಸಮಗಳಲ್ಲಿ ಒಂದು ಪ್ಲೇಸ್ ಅದ. ಈ ಪ್ಲೇಸಿಗೆ ನಾವೇನಂತ ಕರಿತೀವಿ ಅಂದ್ರೆ ತಲಕಾವೇರಿ ಅಂತ ಕರಿತೀವಿ. ಎಂತ ಕರಿತೀವಿ? ತಲಕಾವೇರಿ. ಸೊ ಈ ತಲಕಾವೇರಿ ಎಂಬ ಪ್ರದೇಶದಿಂದ ಸ್ಟಾರ್ಟ್ ಆಗ್ತಿರ್ತಕ್ಕಂಥ ಈ ನದಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಕಾವೇರಿ ಅಂತ ಕರಿತೀವಿ. ಇಲ್ಲಿ ಮಟ್ಟ ಕ್ಲಿಯರ್ ಅದ? ಕಾವೇರಿ ನಡೀತದ. ಸೊ ಇಲ್ಲಿರ್ತಕ್ಕಂಥ ಪೂರ್ತಿ ವೆಸ್ಟರ್ನ್ ಘಾಟ್ಸ್, ಈ ವೆಸ್ಟರ್ನ್ ಘಾಟ್ಸ್ ಇಲ್ಲಿರ್ತಕ್ಕಂಥ ಬೆಟ್ಟ ಸಮೂಹಗಳಿಗೆ ನಾವೇನಂತ ಕರಿಬಹುದು? ಬ್ರಹ್ಮಗಿರಿ ಅಂತ ಕರಿಬಹುದು. ಬ್ರಹ್ಮಗಿರಿ ಬೆಟ್ಟ ಸಮೂಹಗಳು ಎಲ್ಲದೋ ಕೊಡಗುಳ ಕಂಡು ಬರ್ತಾವ. ಸೊ ಈ ಬ್ರಹ್ಮಗಿರಿ ಬೆಟ್ಟ ಸಮೂಹಗಳಲ್ಲಿ ಒಂದು ಪ್ಲೇಸ್ ಐತಿ ತಲಕಾವೇರಿ. ಈ ತಲಕಾವೇರಿಯಿಂದ ಸ್ಟಾರ್ಟ್ ಆಗ್ತಿರತಕ್ಕಂಥ ಈ ನದಿಯನ್ನ ನಾವು ಕಾವೇರಿ ಅಂತ ಕರೀತೀವಿ. ಸೊ ಕಾವೇರಿ ನದಿ ಈ ತರ ಕೊಡಗುಯಿಂದ ಹಾಸನ, ಮೈಸೂರು, ಮಂಡ್ಯ, ಮತ್ತ ಮೈಸೂರು, ಮತ್ತ ಮಂಡ್ಯ, ಆಮೇಲೆ ಚಾಮರಾಜನಗರ, ರಾಮನಗರದ ಮೂಲಕ ಈ ತರ ತಮಿಳುನಾಡು ಮತ್ತೆ ಕರ್ನಾಟಕದ ಮಧ್ಯೆ ಬಾರ್ಡರ್ ಜೊತೆ ತಮಿಳುನಾಡನ್ನ ಸೇರ್ತದೆ. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಇಲ್ಲಿ ಮಟ್ಟ ಕ್ಲಿಯರ್ ಅದ? ವೆರಿ ಗುಡ್. ಈ ತರ ಅಂತ ಗೊತ್ತಾಗ್ತ ನಮಗ.
isn't it simple? It is very close to ಚಾಮರಾಜನಗರ, ಚಾಮರಾಜನಗರ ಹೊಂಟಿಲ್ಲ ಇದು ಎಕ್ಸಾಕ್ಟ್ಲಿ ಇಲ್ಲಿ ಬಾರ್ಡರ್ ಮಾಡ್ಲಿರ್ತದೆ. ಓಕೆನಾ? ಸೊ ಅದನ್ನ ಸ್ವಲ್ಪ ಇದು ಕ್ಲಿಯರ್ ಆಗಿ ತೋರಿಸ್ಬಿಡ್ತೀನಿ. ಓಕೆನಾ? ಫುಲ್ ಕಾನ್ಸಂಟ್ರೇಷನ್. ಇಲ್ಲಂತೂ ಬಾರ್ಡರ್ ಮಾಡ್ಲಿರ್ತದ, ಆಮೇಲೆ ಸ್ವಲ್ಪ ಹೊರಗಡೆ ಐತಿಲ್ಲ. ಅರಿ ಅಂಡರ್ಸ್ಟ್ಯಾಂಡಿಂಗ್? ಅರ್ಥ ಇಲ್ಲ? ವೆರಿ ಗುಡ್. ಬಿ ವೆರಿ ಕೇರ್ಫುಲ್. ಇವಾಗ ನಾನೇನಾದ್ರು ಇದ್ರ ಮೇಲೆ ಸ್ವಲ್ಪ ಇಂಪಾರ್ಟೆಂಟ್ ಟ್ರಿಬ್ಯೂಟರೀಸ್ ಗಳನ್ನ ತೋರಿಸೋದಿದ್ರೆ, ಉಪನದಿಗಳನ್ನ ತೋರಿಸೋದಿದ್ರೆ, ಎಕ್ಸಾಕ್ಟ್ಲಿ ಇಲ್ಲೇ ಒಂದು ಉಪನದಿ ಕಂಡು ಬರ್ತದೆ ಸರ್, ಈತ ಒಂದು. ಅರಿ ಅಂಡರ್ಸ್ಟ್ಯಾಂಡಿಂಗ್? ಅರ್ಥ ಇಲ್ಲ? ತದನಂತರ ಇದು ಹಾಸನ ಯಾವುದಿಲ್ಲ, ಇದು ಹಾಸನ ಯಾವುದಿಲ್ಲ ಸರ್. ಹಾಸನ ಇಲ್ಲಿ ಸರ್ ಎಕ್ಸಾಕ್ಟ್ಲಿ ಇದೇ ಒಂದು ಕೊಡಗಿಂದ ಮತ್ತೊಂದು ನದಿ ಸ್ಟಾರ್ಟ್ ಆಗ್ತದೆ ಸರ್. ಈ ನದಿ ಹೋಗಿ ಕಂಟಿನ್ಯೂಸ್ ಹೋಗಿ ಇಲ್ಲಿ ಸೇರ್ತದೆ. ಇಸಂಟ್ ಇಟ್ ಸಿಂಪಲ್? ಎಲ್ಲಿ ಹೋಗಿ ಸೇರ್ಲಿ ನೋಡ್ರಿ, ಮಂಡ್ಯದಾಗ ಹೋಗಿ ಸೇರ್ಲಿ ಅದು. ಇಸಂಟ್ ಇಟ್ ಸಿಂಪಲ್? ಮಂಡ್ಯದಾಗ. ಅದಾದ ನಂತರ ಈ ಕಡೆಯಿಂದ ಒಂದ್ ಎರಡು ಉಪನದಿಗಳು ಬರ್ತಾವ, ಹಾಸನದಿಂದ ಈ ತರ ಬರ್ತಿರ್ತಾವ, ಅವು ಬಂದು ಇಲ್ಲಿ ಸೇರ್ತಾವ, ಅದು ಕೂಡ ಮಂಡ್ಯದಾಗ ಸೇರ್ತದೆ. ಇಸಂಟ್ ಇಟ್ ಸಿಂಪಲ್? ಅರ್ಥ ಆಯ್ತು? ಎಸ್ ನೋ ಸರ್. ಇದೇ ರೀತಿ ನೀವು ಈ ಕಡೆಯಿಂದ ನೋಡಿದ್ರೆ ಮತ್ತೊಂದು ನದಿ ಬರ್ತಾವ ಸರ್, ಈ ತರ ಬಂದ್ ಸೇರ್ತಾವ. ಎರಡು ಈ ಕಡೆಯಿಂದ ಬರ್ಲಿತಾವ್, ಎರಡು ಈ ಕಡೆಯಿಂದ ಬರ್ಲಿತಾವ್. ಇದನ್ನ ಜೂಮ್ ಇನ್ ಮಾಡ್ತೇನಂತ, ಜಸ್ಟ್ ವೇಟ್ ಮಾಡ್ರಿ. ಡಯಾಗ್ರಾಮ್ ಬಹಳ ಇಂಪಾರ್ಟೆಂಟ್ ಇಲ್ಲ. ಇಸ್ ಇಟ್ ಕ್ಲಿಯರ್? ಅವ್ ಎಲ್ಲಿ ಹೋಗಿ ಸೇರ್ಲಿತಾವ್ ಅದು ಕೂಡ ಬಹಳ ಇಂಪಾರ್ಟೆಂಟ್. ಅಂಡರ್ಸ್ಟ್ಯಾಂಡಿಂಗ್? ಯಾಕಂದ್ರೆ ಇದ್ರ ಮೇಲೆ ಕೇಳುವಂತ ಚಾನ್ಸಸ್ ಜಾಸ್ತಿ ಇರ್ತದೆ. ಇಸ್ ಇಟ್ ಕ್ಲಿಯರ್? ಇಲ್ಲಿ ಮಟ್ಟ ಏನ್ರ ಕೇಳ್ಯಾರ ಅಂದ್ರೆ ತಮಿಳ್ನಾಡು ಮತ್ತು ಕರ್ನಾಟಕದ ಮಧ್ಯೆ ಯಾವ ನದಿ ಬಾರ್ಡರ್ ಮಾಡ್ತದ, ಇದ ಮಾಡ್ತದ, ಕಾವೇರಿ ಮತ್ತ ಮೊಯರ್ ಅಂತ ಇನ್ನೊಂದು ನದಿ ಬರ್ತದ, ಅವೇ ಮಾಡ್ತಾವ ಹಿಂಗ ಅಂತೇಳಿ ಇದೇ KS 2024 ಒಳಗ 2025 ಒಳಗ ಕೇಳ್ಯಾರ. ಅರಿ ಅಂಡರ್ಸ್ಟ್ಯಾಂಡಿಂಗ್? ವೆರಿ ಗುಡ್. ಅದಾದ ನಂತರ ನೋಡ್ರಿ ಈ ಕಡೆಯಿಂದ ಮತ್ತೊಂದು ಎರಡು ನದಿಗಳು ಬರ್ತಾವ, ಈ ತರ ಸರ್, ಈ ತರ ಒಂದ್ ಬರ್ತದ, ಈ ತರ. ಅದು ಮೈಸೂರೊಳಗ ಕಾವೇರಿ ನದಿಗೆ ಜಾಯ್ನ್ ಆಗ್ತದ. ಇದೇ ನದಿಗೆ ಒಂದು ಉಪನದಿನೂ ಐತಿ, ಇದು ಬಂದು ಮೈಸೂರೊಳಗ ಜಾಯ್ನ್ ಆಗ್ಬಿಡ್ತದ. ಅರಿ ಅಂಡರ್ಸ್ಟ್ಯಾಂಡಿಂಗ್? ಇಷ್ಟೆಲ್ಲ ಆದ್ಮೇಲೆ ಮೈಸೂರೊಳಗ ಮತ್ತೆ ಚಾಮರಾಜನಗರದಾಗ ಇನ್ನೊಂದು ನದಿ ಸರ್, ಅದು ಕೂಡ ಹಿಂಗ್ ಬಂದು ಈ ತರ ಜಾಯ್ನ್ ಆಗ್ತದೆ. ಈ ಕಡೆಯಿಂದ ಎರಡು ಜಾಯ್ನ್ ಅದು, ಈ ಕಡೆಯಿಂದ ಎರಡು ಜಾಯ್ನ್ ಅದು, ಮತ್ತೆ ಈ ಕಡೆಯಿಂದ ಎರಡು ಜಾಯ್ನ್ ಅದು. ಅರಿ ಅಂಡರ್ಸ್ಟ್ಯಾಂಡಿಂಗ್? ಮತ್ತೆ ಮ್ಯಾಲಿಂದ ಎರಡು ಜಾಯ್ನ್ ಮಾಡಿಸ್ತೇನೆ ಈಗ. ಇಸಂಟ್ ಇಟ್ ಸಿಂಪಲ್? ನಿಮ್ ನೆನ್ಪಿಟ್ಕೊಳ್ಳಿಕ್ಕೆ ಈಸಿ ಆಗ್ತದೆ. ಓಕೆ, ಸೊ ಅಟೆನ್ಷನ್, ಬಿ ವೆರಿ ಕೇರ್ಫುಲ್. ನೋಡ್ರಿ ಇಲ್ಲಿಂದ ಸರ್ ಎಕ್ಸಾಕ್ಟ್ಲಿ ಇಲ್ಲಿ ಬಂದು ಮಂಡ್ಯದಾಗ ಮತ್ತೊಂದು ನದಿ ಸೇರ್ಲಿತ್ತ ಇಲ್ಲಿ. ಇಸಂಟ್ ಇಟ್ ಸಿಂಪಲ್? ಇಲ್ಲಿ ನೋಡ್ರಿ ಚಿಕ್ಕಬಳ್ಳಾಪುರ ಐತಾ, ಇಲ್ಲಿಂದ ಮತ್ತೊಂದು ನದಿ ಬರ್ಲಿತ್ತ ಸರ್, ಈ ತರ ಬಂದು ಎಕ್ಸಾಕ್ಟ್ಲಿ ಇಲ್ಲಿ ಸೇರ್ಲಿತ್ತು. ಇಸಂಟ್ ಇಟ್ ಸಿಂಪಲ್? ಅರ್ಥ ಆಗ್ತಾ ಇಲ್ಲ? ಸೊ ನೀವು ಇದನ್ನ ನೆನ್ಪಿಡ್ಲಿಕ್ಕೆ ಟ್ರೈ ಮಾಡ್ಬೇಕು. ಓಕೆ, ನೆನ್ಪಿಡ್ತಿರಲ್ಲ? ಎರಡು ಈ ಕಡೆಯಿಂದ, ಎರಡು ಈ ಕಡೆಯಿಂದ, ಎರಡು ಈ ಕಡೆಯಿಂದ, ಮತ್ತೆ ಎರಡು ಈ ಕಡೆಯಿಂದ ಹೆಂಗ್ ಸೇರ್ತಾವ ಅನ್ನೋದು ಗೊತ್ತಿರಬೇಕು ನಿಮಗೆ. ಅಂಡ್ ಎಲ್ಲಿ ಸೇರ್ತಾವ ಅದು ಕೂಡ ಇಂಪಾರ್ಟೆಂಟ್. ಇದನ್ನೇ ನಾ ಇನ್ನೊಂದ್ಸಲ ಡ್ರಾ ಮಾಡ್ತೇನೆ, ಡೋಂಟ್ ವರಿ. ಓಕೆ ಸರ್, ಫುಲ್ ಕಾನ್ಸಂಟ್ರೇಷನ್. ಇವಾಗ ನಾ ಏನ್ ಮಾಡ್ಲಿಕ್ಕೆ ಅಂದ್ರೆ ಇಲ್ಲಿ ನೋಡ್ರಿ, ಈ ಪ್ಲೇಸ್ ಅಲ್ಲಿ ಎಕ್ಸಾಕ್ಟ್ಲಿ ಇಲ್ಲಿ ನೋಡ್ರಿ, ಡೆಫಿನೆಟ್ಲಿ ತಮಿಳ್ನಾಡುದು ಕೋರಮಂಡಲ್ ಕೋಸ್ಟ್ ಇರ್ತಾವಲ್ಲ, ಕೋರಮಂಡಲ್ ಕೋಸ್ಟ್ದಾಗ ಫುಲ್ ಕಾನ್ಸಂಟ್ರೇಷನ್. ಇಲ್ಲೊಂದು ಎರಡು ಡಿಸ್ಟ್ರಿಕ್ಟ್ಸ್ ಗಳನ್ನ ಕ್ರಾಸ್ ಮಾಡ್ಕೊಂಡ್ ಬರ್ತಾವ. ಅದು ನೋಡ್ರಿ, ಒಂದು ತಿರುಚಿರಾಪಲ್ಲಿ, ಟ್ರಿಚಿ ನಡೀತದ, ಆಮೇಲೆ ಇನ್ನೊಂದು ತಂಜಾವೂರು. ಅರಿ ಅಂಡರ್ಸ್ಟ್ಯಾಂಡಿಂಗ್? ತಿರುಚಿರಾಪಲ್ಲಿ ಮತ್ತು ತ್ರಿಚಿ ತಂಜಾವೂರ್ನ ಕ್ರಾಸ್ ಮಾಡ್ಕೊಂಡು ಎಲ್ಲಿ ಬರ್ಲಿದೆ ಗೊತ್ತಾ ಇದು ಸರ್? ಒಂದು ಪ್ಲೇಸಿಗೆ ಬರ್ತದ. ಈ ಪ್ಲೇಸಿಗೆ ನಾವು ಏನಂತ ಕರಿತೀವಿ ಅಂದ್ರೆ ಕಾವೇರಿ ಪಟ್ಟಣಂ ಅಂತ ಕರಿತೀವಿ. ಎಂತ ಕರಿತೀವಿ? ಕಾವೇರಿ ಪಟ್ಟಣಂ. ನಡೀತದ? ಅರ್ಥ ಆಗ್ತಾ ಇಲ್ಲ? ಈ ಕಾವೇರಿ ಪಟ್ಟಣಂ ಕಡೆ ಬಂದು ಒಂದು ನದಿ ಮುಖಜ ಭೂಮಿಯನ್ನ ರಚನೆ ಮಾಡಿ ಸರ್ ಬಂಗಾಳ ಕೊಲ್ಲಿಗೆ ಸೇರೋದನ್ನ ನಾವು ನೋಡ್ತೀವಿ ಈ ನದಿ. ಅರಿ ಅಂಡರ್ಸ್ಟ್ಯಾಂಡಿಂಗ್? ಸೊ ಇದನ್ನ ಸ್ವಲ್ಪ ಜೂಮ್ ಇನ್ ಮಾಡ್ಬಿಡ್ತೇನೆ ಅಂತ, ನೆಕ್ಸ್ಟ್ ಡಯಾಗ್ರಾಮ್ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ. ಓಕೆ, ಸೊ ಫುಲ್ ಕಾನ್ಸಂಟ್ರೇಷನ್. ಇದ್ರಲ್ಲಿ ನಮ್ಗೆ ಏನೇನ್ ಗೊತ್ತಾಗ್ತ ನೋಡ್ರಿ. ಉಗಮ ಗೊತ್ತಾಯ್ತಲ್ಲ ಉಗಮ? ವೆರಿ ಗುಡ್. ಹೇಳ್ರಿ ಉಗಮ ಏನ್ ಹೇಳ್ತೀರಿ ನೀವು? ಕೊಡಗು ಜಿಲ್ಲೆ ಹೇಳಮ್ಮ. ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟ ಸಮೂಹಗಳ ತಲಕಾವೇರಿ ಪ್ರದೇಶದಲ್ಲಿ ಉಗಮಗಳು ಅಂತ ಈ ನದಿಯನ್ನ ಕಾವೇರಿ ಅಂತ ಕರೀತೀವಿ. ಓಕೆ, ಸಂಗಮ ಎಲ್ಲಿ? ಸಂಗಮ ನೋಡ್ರಿ, ಸಂಗಮ ಏನನ್ಸ್ತದೆ ನಿಮಗ? ಯಾವ್ದು? ಕಾವೇರಿ ಪಟ್ಟಣಂ ಅಲ್ಲ? ಸೊ ಕಾವೇರಿ ಪಟ್ಟಣಂ ಅಂತ ಕರೀತೀವಿ. ಕಾವೇರಿ ಪಟ್ಟಣಂ ಅಂತೂ ಆತ. ಈ ಕಾವೇರಿ ಪಟ್ಟಣಂ ಮುಂಚೆ ಸರ್ ಈ ಒಂದು ಪ್ರದೇಶದಲ್ಲಿ ನೀವು ಕರ್ನಾಟಕ, ಕೇರಳ ಮತ್ತು ತಮಿಳುನಾಡು ನೋಡಿದ್ರೆ, ಈ ಪ್ರದೇಶದಲ್ಲಿ ತಮಿಳುನಾಡು ಮತ್ತು ಕೇರಳ ನೋಡಿದ್ರೆ ಸಂಗಮ್ ಲಿಟ್ರೇಚರ್ ಇತ್ತು ಮುಂಚೆ. ಅರಿ ಅಂಡರ್ಸ್ಟ್ಯಾಂಡಿಂಗ್? ಏನ್ಷಂಟ್ ಮತ್ತು ಮಿಡಿವಲ್ ಹಿಸ್ಟ್ರಿ ಒಳಗ ಅಲ್ಲೆಲ್ಲ ಕೂಡಿ ಏನ್ ಮಾಡಿರ್ತಾರ ಅಂದ್ರೆ ಈ ಪ್ಲೇಸ್ ಅಲ್ಲಿ ಕಾವೇರಿ ಪಟ್ಟಣಂ ಎಲ್ಲೈತಿ, ಆ ಕಾವೇರಿ ಪಟ್ಟಣಂ ಅಲ್ಲಿ ಎಕ್ಸಾಕ್ಟ್ಲಿ ಅಲ್ಲಿ ಏನ್ ಮಾಡಿರ್ತಾರ ಅಂದ್ರೆ ಒಂದು ಬಂದರವನ್ನ ನಿರ್ಮಾಣ ಮಾಡಿರ್ತಾರ ಅವ್ರು. ಆ ಬಂದರುವಿಗೆ ಒಂದ್ ಹೆಸರು ಕೊಟ್ಟಿರ್ತಾರ ಅವ್ರು, ಪೂಂಪುಹಾರ್. ಏನಂತ ಹೆಸರು ಕೊಟ್ಟಿರ್ತಾರ? ಪೂಂಪುಹಾರ್. ಅದ್ರ ಸಂಬಂಧ ಈ ಕಾವೇರಿ ಪಟ್ಟಣಮಿಗೆ ಪೂಂಪುಹಾರ್ ಬಂದರು ಅಂತ ಕರೀತಾರ ಅವ್ರು. ಏನ್ ಕರೀತಾರ? ಪೂಂಪುಹಾರ್ ಬಂದರು.
ಅಥವಾ ಈ ಪೂಂಪುಹಾರ್ ಬಂದ್ರು ಐತಿ ಕಾವೇರಿ ಪಟ್ಟಣಂ ನದಿ ಮುಖಜ ಭೂಮಿ ಆಯ್ತು ಸರ್ ಇದು. ಇದಕ್ಕೆ ಪೂಂಪುಹಾರ್ ನದಿ ಮುಖಜ ಭೂಮಿ ಅಂತಾನು ಕರೀತಾರೆ. ಅದರ ಸಂಬಂಧ ನಿಮ್ಮ ಕಾವೇರಿ ಪಟ್ಟಣಂ ಅಂದ್ರೆ ಎಲ್ಲರೂ ಗೊತ್ತಾಗ್ಬಿಡ್ತದ. ಕಾವೇರಿ ಪಟ್ಟಣಂ ನದಿ ಮುಖಜ ಭೂಮಿ ಯಾವ ನದಿಯಿಂದ ನಿರ್ಮಿತಗೊಂಡಿದೆ ಕೇಳಿದ್ರೆ ಏನ್ ಹೇಳ್ತೀರಿ? ಯಾವ ಸ್ಥಾನ ಮಗುನು ಹೇಳ್ತಾನೆ ಇದು. ಅಂಡರ್ಸ್ಟ್ಯಾಂಡಿಂಗ್? ಅದೇ ಪೂಂಪುಹಾರ್ ಕೇಳಿದ್ರೆ ಕನ್ಫ್ಯೂಸ್ ಆಗ್ತಾರೆ. ಇಸ್ಂಟ್ ಇಟ್ ಸಿಂಪಲ್? ಅರ್ಥ ಆಗ್ತಿಲ್ಲ? ಅಂಡರ್ಸ್ಟ್ಯಾಂಡಿಂಗ್? ಹಿಂಗ ಕೇಳ್ಬಿಟ್ರೆ ನಮ್ PSI ದಾಗ. ಓಕೆನಾ? 545 ಕ್ವಶನ್ ಪೇಪರ್ ನೋಡ್ರಿ. ಅದ್ರೊಳಗ ಕಾವೇರಿ ನದಿಯಿಂದ ಉಗಮಗೊಂಡಿರ್ತಕ್ಕಂಥ ನದಿ ಮುಖಜ ಭೂಮಿ ಯಾವುದು ಅಂತ ಕೇಳ್ಯಾರ. ಅದ್ರ ಆಪ್ಷನ್ ಒಳಗೆ ಕಾವೇರಿ ಪಟ್ಟಣಂ ಕೊಟ್ಟಿಲ್ಲ ಅವರು, ಪೂಂಪುಹಾರ್ ಅಂತ ಕೊಟ್ಟಾರ. ಐ ಯು ಅಂಡರ್ಸ್ಟ್ಯಾಂಡಿಂಗ್? ಅದ್ರ ಸಂಬಂಧ ನಾವ್ ಏನ್ ನೆನ್ಪಿಡ್ಬೇಕಂದ್ರೆ ಪೂಂಪುಹಾರ್ ನೆನಪಿಲ್ಲ. ಪೂಂಪುಹಾರ್ ಡೆಲ್ಟಾ. ಅಂಡರ್ಸ್ಟ್ಯಾಂಡಿಂಗ್? ಅರ್ಥ ಆಯ್ತು ಅನ್ಕೊಂಡಿನಿ. ಯಾವ ಕರಾವಳಿ ಮೈದಾನ ಪ್ರದೇಶದಲ್ಲಿ ಇದು? ಕೋರಮಂಡಲ. ಎಸ್ ನೋ? ಸೊ ಕೋರಮಂಡಲ ಕರಾವಳಿ ಮೈದಾನ ಪ್ರದೇಶದಲ್ಲಿ ನಾವು ಕಾವೇರಿ ನದಿಯ ನದಿ ಮುಖಜ ಭೂಮಿಯನ್ನ ನೋಡ್ತೀವಿ. ಇಸ್ಂಟ್ ಇಟ್ ಸಿಂಪಲ್? ಇಲ್ಲಿ ಮಟ್ಟ ಕ್ಲಿಯರ್ ಅದ? ಅರ್ಥ ಆಯ್ತು ಅನ್ಕೊಂಡೆ ನಾನು. ಓಕೆ, ಸೊ ನಮಗ ಉಗಮ ಸಂಗಮ ಗೊತ್ತಾಯ್ತು. ಉಗಮ ಎಲ್ಲಿ? ಬ್ರಹ್ಮಗಿರಿ ತಲಕಾವೇರಿ. ಸಂಗಮ ಎಲ್ಲಿ? ಕಾವೇರಿ ಪಟ್ಟಣಂ ಪೂಂಪುಹಾರ್ ನದಿ ಮುಖಜ ಭೂಮಿ. ಅರ್ಥ ಆಯ್ತು ಅನ್ಕೊಂಡೆ ನಾನು. ಇದರ ತ್ರಿಚಿ ಮತ್ತು ತಾಂಜಾವೂರ್ನು ಕ್ರಾಸ್ ಮಾಡ್ಕೊಂಡು ಹೋಗ್ತದ. ಇದೇ ಚೋಳ ಒಂದು ಮನೆತನ ಏನ್ ಮಾಡ್ತಾರಂದ್ರೆ, ಚೋಳರು ಇದೇ ತಂಜಾವೂರ್ ಒಳಗ ಒಂದು ದೊಡ್ಡ ಡ್ಯಾಮ್ ಅನ್ನ ನಿರ್ಮಾಣ ಮಾಡ್ತಾರೆ, ಈ ತರ ಕಟ್ತಾರೆ. ಅರಿ ಅಂಡರ್ಸ್ಟ್ಯಾಂಡಿಂಗ್? ಈ ಡ್ಯಾಮಿಗೆ ನಾವ್ ಏನ್ ಹೆಸರಿಟ್ಟೇವೆ ಅಂದ್ರೆ ಕಲ್ಲಣೈ ಅಂತ ಹೆಸರಿಟ್ಟೇವೆ. ಏನಂತ ಹೆಸರಿವೆ? ವೆರಿ ಗುಡ್. ಅವ್ರು ಕಲ್ಲಣೈ ಅಂತೇಳಿ ಹೆಸರಿಟ್ಟಿದ್ರು. ನಾವ್ ಇವಾಗ ಇದಕ್ಕ ಗ್ರ್ಯಾಂಡ್ ಆಣೆಕಟ್ಟು ಅಂತ ಕರೀತೀವಿ. ನಡೀತದ? ಗ್ರ್ಯಾಂಡ್ ಆಣೆಕಟ್ಟು, ಗ್ರ್ಯಾಂಡ್ ಡ್ಯಾಮ್. ಅರಿ ಅಂಡರ್ಸ್ಟ್ಯಾಂಡಿಂಗ್? ಇಸ್ ಇಟ್ ಕ್ಲಿಯರ್? ಅಂದ್ರೆ ಈ ಗ್ರ್ಯಾಂಡ್ ಡ್ಯಾಮ್ ಆ ಚೋಳರ ಒಂದು ಮನೆತನ ಇದ್ದಾಗ್ಲೇ, ಚೋಳರ ಮನೆತನ ಇದ್ದಾಗ್ಲೇ ನಿರ್ಮಿತಗೊಂಡಿರ್ತಕ್ಕಂಥ ಒಂದು ಡ್ಯಾಮ್. ಹೌದಾ ಇಲ್ಲ? ಅಂದ್ರೆ ನಮ್ಗೆ ಇಡೀ ಭಾರತದಲ್ಲಿ ಅತ್ಯಂತ ಓಲ್ಡೆಸ್ಟ್ ಡ್ಯಾಮ್ ಯಾವ್ದು ಐತೆ ಅಂದ್ರೆ ಇದೆ. ಯಾವ್ದು? ಗ್ರ್ಯಾಂಡ್ ಡ್ಯಾಮ್ ಅನ್ನೋದು ಅಥವಾ ಕಲ್ಲಣೈ ಡ್ಯಾಮ್ ಅನ್ನೋದು. ಇಸ್ಂಟ್ ಇಟ್ ಸಿಂಪಲ್? ಸೊ ಕಲ್ಲಣೈ ಡ್ಯಾಮ್ ಅನ್ನ ನೀವು ನೆನ್ಪಿಡ್ಲಿಕ್ಕೆ ಟ್ರೈ ಮಾಡ್ಬೇಕು. ಯಾರು ಕಟ್ಸಾರ? ಕರಿಕಾಳ ಚೋಳ. ಇಲ್ಲಿ ಮಟ್ಟ ಕ್ಲಿಯರ್ ಅದ? ಕರಿಕಾಳ ಚೋಳ, ಚೋಳರ ಮನೆತನ, ಅವರ ಒಂದು ಮನೆತನ ಇದ್ದಾಗ ಅಥವಾ ಅವ್ರ ಯುಗದಲ್ಲಿ ಕಟ್ಟಿರ್ತಕ್ಕಂಥ ಒಂದು ಡ್ಯಾಮ್ ಇದು ಇಂಡಿಯಾದಾಗ. ಕಾವೇರಿ ನದಿ ಮೇಲೆ ಕಟ್ಟಾರ. ತಮಿಳ್ನಾಡುದಾಗ ಐತಿ, ತಂಜಾವೂರು ಡಿಸ್ಟ್ರಿಕ್ಟ್ ಒಳಗದ. ಕರಿಕಾಳ ಚೋಳ ಕಟ್ಟಿದ್ನವನು. ಅದಕ್ಕೆ ಇದಕ್ಕ ಎಲ್ಲದಕ್ಕಿಂತ ಓಲ್ಡೆಸ್ಟ್ ಡ್ಯಾಮ್ ಆಫ್ ಇಂಡಿಯಾ ಅಂತ ಕರೀತಾರೆ. ಓಲ್ಡೆಸ್ಟ್ ಅಂದ್ರೆ ಗೊತ್ತಾಗ್ತಲ್ಲ, ಗ್ರ್ಯಾಂಡ್. ಓಲ್ಡ್ ಪೀಪಲ್, ಏಜ್ ಆದವ್ರಿಗೆ ಏನಂತಾರ? ಗ್ರ್ಯಾಂಡ್ ಮದರ್, ಗ್ರ್ಯಾಂಡ್ ಫಾದರ್ ಅಂತಲ್ಲ. ಹಂಗೆ ಎಲ್ಲದಕ್ಕಿಂತ ಓಲ್ಡೆಸ್ಟ್ ಗ್ರ್ಯಾಂಡ್ ಆಣೆಕಟ್ಟು. ಹೆಂಗ್ ನೀವು ಕನೆಕ್ಟ್ ಮಾಡ್ಕೊಂಡ್ಬಿಡ್ಬೋದು. ಅರ್ಥ ಆಗ್ತಾ ಇಲ್ಲ? ಇಸ್ ಇಟ್ ಕ್ಲಿಯರ್? ಸಿಂಪಲ್ ಐತೆ? ವೆರಿ ಗುಡ್. ಇದನ್ನ ನಾವು ಸ್ವಲ್ಪ ಜೂಮ್ ಇನ್ ಮಾಡೋಮಂತ, ಪೂರ್ತಿ ಜೂಮ್ ಇನ್ ಮಾಡಿ ನೆಕ್ಸ್ಟ್ ಪೇಜ್ ಒಳಗೆ ಇದನ್ನ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡೋದು. ಓಕೆನಾ? ನಡೀತದಲ್ಲ? ಬ್ರಹ್ಮಗಿರಿ ಬೆಟ್ಟಗಳು, ತಲಕಾವೇರಿ ಇಸ್ ದ ಪ್ಲೇಸ್. ಎಲ್ಲಿ? ಕೊಡಗು. ಇಸ್ ಇಟ್ ಕ್ಲಿಯರ್? ಈ ಪ್ಲೇಸ್ ಕಡೆ ಏನೈತೆ ಹೇಳ್ರಿ? ವೆರಿ ಗುಡ್. ಪೂಂಪುಹಾರ್ ಅಥವಾ ಕಾವೇರಿ ಪಟ್ಟಣಂ. ಇಸ್ ಇಟ್ ಕ್ಲಿಯರ್? ಅರ್ಥ ಆಯ್ತಾ? ಲಾಸ್ಟ್ ಸ್ಲೈಡ್ ಇಂದ ಈ ಎರಡು ಪಾಯಿಂಟ್ಸ್ ಗಳನ್ನ ತಗೊಂಡ್ಬಂದಿಟ್ಟಿರ್ತಾನೆ ನಾನು. ಇಸ್ ಇಟ್ ಕ್ಲಿಯರ್? ವೆರಿ ಗುಡ್. ಫುಲ್ ಕಾನ್ಸಂಟ್ರೇಷನ್. ಸ್ಟಾರ್ಟಿಂಗ್ ಅಲ್ಲಿ ಕೊಡಗು ಒಳಗ, ತದನಂತರ ಹಾಸನ ಮಂಡ್ಯದಾಗ, ಆಮೇಲೆ ಮೈಸೂರದಾಗ, ಮತ್ತ ಮಂಡ್ಯದಾಗ, ಆಮೇಲೆ ಚಾಮರಾಜನಗರ, ಆಮೇಲೆ ರಾಮನಗರದ ಥ್ರೂ ಏನಾಗ್ತದೆ ಇದು ತಮಿಳ್ನಾಡುಗೆ ಸೇರ್ತದ. ಸೊ ರಾಮನಗರದ ಥ್ರೂ ತಮಿಳ್ನಾಡು ಎಲ್ಲಿ ಸೇರ್ತದ ಅಲ್ಲಿ ನಾ ಎಕ್ಸಾಕ್ಟ್ಲಿ ಈ ಒಂದು ಲೈನ್ ಡ್ರಾ ಹೋಗುತ್ತೆ. ಇಸ್ ಇಟ್ ಸಿಂಪಲ್? ಅಂದ್ರೆ ಆ ಯೆಲ್ಲೋ ಕಲರ್ ಲೈನ್ ಮೇಲ್ಗಡೆ ಅದು ಕರ್ನಾಟಕ. ಅರ್ಥ? ಆ ಯೆಲ್ಲೋ ಕಲರ್ ಲೈನ್ ಕೆಳಗಡೆ ಇದೇನಿದು? ಏನ್ ತಮಿಳ್ನಾಡು. ಇಸ್ ಇಟ್ ಕ್ಲಿಯರ್? ವೆರಿ ಗುಡ್. ಫುಲ್ ಕಾನ್ಸಂಟ್ರೇಷನ್. ಇವಾಗ ನಾವೇನ್ ಮಾಡ್ಲಿಕ್ಕೆ ಅಂದ್ರೆ ಇದ್ರದ್ದು ಉಪನದಿಗಳನ್ನ ನೋಡ್ಲಿಕ್ಕೆ ಟ್ರೈ ಮಾಡ್ಲಿಕ್ಕೆ. ಓಕೆನಾ? ಸೊ ಉಪನದಿಗಳನ್ನ ನೋಡುವಾಗ ಎಕ್ಸಾಕ್ಟ್ಲಿ ಇಲ್ಲೇ ಸರ್ ಕೊಡಗುದಾಗ ಒಂದ್ 2 ಉಪನದಿಗಳು ಬಂದು ಸೇರ್ತಿರ್ತಾವ ಇತ್ರ. ಓಕೆ, ಕೊಡಗುದಾಗ ಒಂದ್ 2 ಉಪನದಿಗಳು ಉಗಮ ಆಗ್ತಾವ, ಸೇರೋದು ಇಲ್ಲಿ ಸೇರ್ತದ. ಒಂದು ಇಲ್ಲೇನ್ ಸೇರ್ತದಲ್ಲ, ಎಕ್ಸಾಕ್ಟ್ಲಿ ಕುಶಾಲನಗರ್ ಅಂತ ಒಂದು ಪ್ಲೇಸ್ ಐತಿ ಕೊಡಗುದಾಗ. ಸೊ ಎಕ್ಸಾಕ್ಟ್ಲಿ ಅಲ್ಲಿ ಸೇರದ ಇದು ಕುಶಾಲನಗರ್ ಕಡೆಗೆ. ಕುಶಾಲನಗರ್ ಅಂತ ಬರೀತೇನೆ ಇಲ್ಲಿ. ಕುಶಾಲನಗರ್ ಯಾವ ನದಿ ಇದು? ಹಾರಂಗಿ. ಯಾವ್ದು? ಹಾರಂಗಿ. ನೆನ್ಪಿಡ್ತಿಲ್ಲ? ಹಾರಂಗಿ ನೆನ್ಪಿಡ್ಬೇಕು ನೀವು. ಇಸ್ಂಟ್ ಇಟ್ ಸಿಂಪಲ್? ಇದೇ ರೀತಿ ಹಾಸನದಿಂದ ಹಾರಂಗಿ ಆದ ನಂತರ ಎಕ್ಸಾಕ್ಟ್ಲಿ ಇಲ್ಲಿಂದ ಸರ್ ಮತ್ತೊಂದು ನದಿ ಸ್ಟಾರ್ಟ್ ಆಗ್ತದ. ಇದು ಹೋಗಿ ಮಂಡ್ಯ ಕಡೆ ಸೇರ್ತದ. ಓಕೆನಾ ಸರ್? ಈ ನದಿಗೆ ನಾವು ಲಕ್ಷ್ಮಣ ತೀರ್ಥ ಅಂತ ಕರಿತೀವಿ. ಎಂತ ಕರಿತೀವಿ? ಲಕ್ಷ್ಮಣ ತೀರ್ಥ. ಲಕ್ಷ್ಮಣ ತೀರ್ಥ. ಅರ್ಥ ಆಯ್ತು ಅನ್ಕೊಂಡೆ ನಾನು. ಲಕ್ಷ್ಮಣ ತೀರ್ಥ. ಓಕೆ, ಸೊ ಲಕ್ಷ್ಮಣ ತೀರ್ಥ ಎಕ್ಸಾಕ್ಟ್ಲಿ ಎಲ್ಲೋಗಿ ಸೇರ್ತದ ಅಂತ ಕೇಳ್ಬಿಟ್ರೆ ಸರ್ ಇಲ್ಲಿ KRS ಡ್ಯಾಮ್ ಐತಿ. ಏನೈತಿ? KRS ಡ್ಯಾಮ್. ಈ KRS ಡ್ಯಾಮ್ ಕಡೆ ಹೋಗಿ ಸೇರ್ತದ. KRS ಡ್ಯಾಮ್ ಎಲ್ಲಿ ಐತಿ? ಮಂಡ್ಯದಾಗ. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಸೊ ಮಂಡ್ಯದ KRS ಡ್ಯಾಮ್ ಎಲ್ಲಿ ಐತಲ್ಲ ಎಕ್ಸಾಕ್ಟ್ಲಿ ಅಲ್ಲಿ ಹೋಗಿ ಲಕ್ಷ್ಮಣ ತೀರ್ಥ ಮತ್ತು ಕಾವೇರಿ ನದಿಗಳು ಸಂಧಿಸುವುದನ್ನು ನೋಡ್ತೇವೆ ನಾವು. ಇಸಿ?
ಸರ್ ಇದಾದ ನಂತರ ನೋಡ್ರಿ KRS ಡ್ಯಾಮ್ ಇದ್ದು ಸದರ್ನ್ ಸೈಡ್ ಒಂದು 18 ಕಿಲೋಮೀಟರ್ ದೂರದಲ್ಲಿ ನಾವು ಇನ್ನೊಂದು ಪ್ಲೇಸ್ ಅನ್ನು ನೋಡ್ತೇವೆ ಅಥವಾ ಒಂದು ದ್ವೀಪವನ್ನು ನೋಡ್ತೇವೆ. ಇದಕ್ಕೆ ನಾವು ಶ್ರೀರಂಗಪಟ್ಟಣ ಅಂತ ಕರೀತೀವಿ. ಏನ್ ಕರೀತೀವಿ? ಶ್ರೀರಂಗಪಟ್ಟಣ. ವೆರಿ ಗುಡ್. ಶ್ರೀರಂಗಪಟ್ಟಣ ಆಯ್ತಾ ಸರ್? ಶ್ರೀರಂಗಪಟ್ಟಣ ಆಯ್ತು ಸರ್. ಆದ್ರೆ ಆ ಕಡೆಯಿಂದ ಬರ್ತಿರ್ತಕ್ಕಂಥ ನದಿಗಳನ್ನ ನೋಡ್ರಿ. ಆ ಕಡೆಯಿಂದ ಯಾವ್ಯಾವ ನದಿಗಳು ಬರ್ಲಿತ್ತಲ್ಲ, ಇಲ್ಲೊಂದು ಬರ್ಲಿತ್ತದ, ಆಮೇಲೆ ಇಲ್ಲೊಂದು ಬರ್ಲಿತ್ತದ, ಎರಡು ಕೂಡ್ಕೊಂಡು ಆಮೇಲೆ ಬರ್ತಾವ. ಇಸ್ಂಟ್ ಇಟ್ ಸಿಂಪಲ್? ಎಕ್ಸಾಕ್ಟ್ಲಿ ಶ್ರೀರಂಗಪಟ್ಟಣದ ಕಡೆ ಬಂದು ಸೇರ್ತಾವ. ಒಂದು ಹೇಮಾವತಿ ಸರ್. ಯಾವ ನದಿ? ಹೇಮಾವತಿ. ಹೇಮಾವತಿ ನದಿ, ಅದರ ಜೊತೆಗೆ ಯಗಚಿ ನದಿ. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಹೇಮಾವತಿ ನದಿ, ಯಗಚಿ ನದಿ. ಹೇಮಾವತಿ ಯಗಚಿ ಆದ ನಂತರ ಅದೇ ಮಂಡ್ಯದಿಂದ ಮತ್ತೊಂದು ನದಿ ಸ್ಟಾರ್ಟ್ ಆಗ್ತದೆ ಸರ್. ಆ ಮತ್ತೊಂದು ನದಿ ಏನ್ ಸ್ಟಾರ್ಟ್ ಆಗ್ತದಲ್ಲ, ಅದು ಕೂಡ ಶ್ರೀರಂಗಪಟ್ಟಣದ ಕಡೆ ಬಂದ್ ಸೇರ್ತದೆ. ಶ್ರೀರಂಗಪಟ್ಟಣದಾಗ ಕಾವೇರಿ ನದಿಗೆ ಬಂದು ಸಂಧಿಸುವುದನ್ನ ನೋಡ್ತೀವಿ. ಈ ನದಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಲೋಕಪಾವನಿ ಅಂತ ಕರಿತೀವಿ. ಎಂತ ಕರಿತೀವಿ? ಲೋಕಪಾವನಿ. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಅರ್ಥ ತಂದ್ಕೊಂಡೇನು? ಬ್ಲೂ ಕಲರ್ ಲೈನ್ ಕಾವೇರಿ, ಈ ಕಡೆ ಡ್ರಾ ಮಾಡಿರ್ತಕ್ಕಂಥದ್ದು ಗ್ರೀನ್ ಕಲರ್ ಲೈನ್ಸ್ ಯಾವುವು? ಹಾರಂಗಿ ಮತ್ತ ಲಕ್ಷ್ಮಣ ತೀರ್ಥ. ಆ ಕಡೆ ಮೇಲ್ಗಡೆಯಿಂದ ಎರಡು ನದಿಗಳು ಬರ್ಲಿತಾವ, ಹೇಮಾವತಿ ಮತ್ತ ಲೋಕಪಾವನಿ. ಈ ಹೇಮಾವತಿ ಲೋಕಪಾವನಿ ಎರಡು ಶ್ರೀರಂಗಪಟ್ಟಣದ ಕಡೆ ಬಂದು ನಮ್ಮ ಕಾವೇರಿ ನದಿಯನ್ನು ಸೇರೋದನ್ನು ನೋಡ್ತೇವೆ. ಈ ಡಿಟೇಲಿಂಗ್ ಬಹಳ ಇಂಪಾರ್ಟೆಂಟ್ ಅನ್ಕೊಟ್ರಿ. ಇಸ್ ಇಟ್ ಕ್ಲಿಯರ್? ಇದೇ ಡಿಟೇಲಿಂಗ್ ಬೇಕಾಗಿತ್ತು ನಮಗ. ಸೊ ಅದೇ ಡಿಟೇಲಿಂಗ್ ನ ಮೇಂಟೈನ್ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿಕ್ಕೆ ಅದನ್ನ ಇಲ್ಲೂ ಕೂಡ ತೋರಿಸ್ತೇನೆ. ಓಕೆ, ಫುಲ್ ಕಾನ್ಸಂಟ್ರೇಷನ್. ಶ್ರೀರಂಗಪಟ್ಟಣ ಆಯ್ತು ಸರ್. ಶ್ರೀರಂಗಪಟ್ಟಣ ಆದ ನಂತರ ಬಿ ವೆರಿ ಕೇರ್ಫುಲ್. ನಾವೇನ್ ಮಾಡ್ಲಿಕ್ಕೆ ಅಂದ್ರೆ ಈ ಕಡೆಯಿಂದ ಮತ್ತೊಂದೆರಡು ನದಿಗಳನ್ನ ತೋರಿಸ್ಲಿಕ್ಕೆ ಟ್ರೈ ಮಾಡ್ಲಿದ್ದೀನಿ ಸರ್. ಶ್ರೀರಂಗಪಟ್ಟಣ ಆದ ನಂತರ ಇಲ್ಲಿ ಏನ್ ಕೆಳಗಡೆ ಬರ್ತಾವಲ್ಲ, ಇಲ್ಲಿ ಕೆಳಗಡೆ ಬರ್ತಕ್ಕಂಥ ಈ ಒಂದು ಪ್ಲೇಸ್ ಮೈಸೂರದಾಗ ಐತಿ. ಅದ್ರ ಸಂಬಂಧ ಇಲ್ಲೊಂದು ಪ್ಲೇಸ್ ಅನ್ನ ಡ್ರಾ ಮಾಡ್ಕೊಂಡ್ಬಿಡ್ತೀನಿ. ಈ ಪ್ಲೇಸಿಗೆ ನಾನು ಟಿ ನರಸೀಪುರ ಅಂತ ಕರೀತೇನೆ. ಏನ್ ಕರೀತೀನಿ? ಟಿ ನರಸೀಪುರ ಸರ್. ಟಿ ನರಸೀಪುರ ಅಂತ ಕೊಡ್ತೀನಿ. ಈ ಟಿ ನರಸೀಪುರ ಕಡೆಗೆ ಸರ್ ನಾವೇನ್ ನೋಡ್ತೇವೆ ಅಂದ್ರೆ ಒಂದು ನದಿ ಬಂದು ಸೇರೋದನ್ನು ನೋಡ್ತೀವಿ. ಇದು ಕೇರಳದಿಂದ ಸ್ಟಾರ್ಟ್ ಆಗ್ತದೆ ಸರ್. ಕೇರಳದಿಂದ ಸ್ಟಾರ್ಟ್ ಆಗಿ ಇದ್ರ ಬಂದು ಸೇರೋದನ್ನ ನೋಡ್ತೀವಿ. ಇದು ಕ್ಲಿಯರ್? ಈ ನದಿಯನ್ನ ನಾವು ಕಬಿನಿ ಅಂತ ಕರೀತೀವಿ. ಎಂತ ಕರೀತೀವಿ? ಕಬಿನಿ. ಪ್ರಮುಖವಾಗಿ ಮೈಸೂರು ಡಿಸ್ಟ್ರಿಕ್ಟ್ ಮೂಲಕ ಹರಿದು ಮೈಸೂರು ಡಿಸ್ಟ್ರಿಕ್ಟ್ ಅಲ್ಲಿ ಟಿ ನರಸೀಪುರ ಎಂಬ ಪ್ರದೇಶದಲ್ಲಿ ಕಾವೇರಿ ನದಿಯನ್ನ ಸಂಧಿಸುವುದನ್ನ ನೋಡ್ತೇವೆ. ಅಂಡರ್ಸ್ಟ್ಯಾಂಡಿಂಗ್? ಸೊ ಕಬಿನಿ ಐತೆ. ಇದೇ ಕಬಿನಿ ನದಿಗೆ ನಾವು ಮೈಸೂರದಾಗ ಮತ್ತೊಂದು ನದಿ ಬಂದು ಸೇರೋದನ್ನ ನೋಡ್ತೀವಿ. ಈ ನದಿಗೆ ಗುಂಡ್ಯಾರ್ ಅಂತ ಕರಿತೀವಿ. ಎಂತ ಕರಿತೀವಿ? ಗುಂಡ್ಯಾರ್. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಗುಂಡ್ಯಾರ್ ಗೊತ್ತಾಗ್ಲಿದಲ್ಲ? ಗುಂಡ್ಯಾರ್ ಅಂತಾರ ಅದಕ್ಕ. ಏನ್ರಿ ಪ್ರೊನೌನ್ಸಿಯೇಷನ್ ತಪ್ಪಾಯ್ತಾ? ಏನಿಲ್ಲ, ಗುಂಡ್ಯಾರ ಅಂತಾರಪ್ಪ. ನಾನು ಹಂಗ ಕೇಳೇನೆ. ಓಕೆ, ಗುಂಡ್ಯಾರ್. ನಮ್ ಸೈಡ್ ಎಲ್ಲ ನಿಕ್ ನೇಮ್ಸ್ ಎಲ್ಲ ಗುಂಡ್ಯಾ ಅಂತ ಕರಿತಿರ್ತಾರ ಹುಡುಗರಿಗೆ. ಇರ್ಬೋದು. ಅಲ್ಲಿನೂ ಗುಂಡ್ಯಾ ಅಂತ ಕರಿತಿರ್ಬೇಕು. ಎಲ್ಲಿ? ಮೈಸೂರದಾಗ ಇಟ್ಟಿರ್ಬೇಕು. ಅವನೇನಾ ಗುಂಡ್ಯಾ? ಆಯ್ತು, ಅವನೇ ಇರ್ಲಿ. ನೋಡ್ರಿ, ಫುಲ್ ಕಾನ್ಸಂಟ್ರೇಷನ್. ಕಬಿನಿ ಆದ ನಂತರ ಬಿವರಿಗೆ ಫುಲ್ ಟಿ ನರಸೀಪುರ ಕಟ್ಟಿಗೆ ಸರ್. ಈ ಮೈಸೂರಿಂದ ಅಥವಾ ಚಾಮರಾಜನಗರಿಂದ ಮತ್ತೊಂದು ನದಿ ಬರ್ತದೆ ಸರ್. ಈ ತರ ನದಿ ಬಂದು ಟಿ ನರಸೀಪುರ ಹತ್ತಿರನ ಬಂದು ಸೇರ್ತಾ ಇದು. ಈ ನದಿಗೆ ನಾವೇನಂತ ಕರಿತೀವಿ ಅಂದ್ರೆ ಸುವರ್ಣವತಿ ಅಂತ ಕರಿತೀವಿ. ಎಂತ ಕರಿತೀವಿ? ಸುವರ್ಣವತಿ. ಕೇಳಿರ್ಲಾ ಸುವರ್ಣವತಿ? ನಿನ್ನ ಇದ್ರ ಬಗ್ಗೆ ಹೇಳಿದ್ದೆ. ಒಂದು ಸ್ವರ್ಣಮುಖಿ, ಇನ್ನೊಂದು ಸುವರ್ಣವತಿ. ಎರಡು ಕನ್ಫ್ಯೂಸ್ ಮಾಡ್ತಾವ ಅಂತ ಹೇಳಿದ್ದೆ. ನೋಡ್ರಿ, ಇಲ್ಲೇ ನೋಡ್ರಿ ಸುವರ್ಣವತಿ ಅನ್ನೋದು. ಚಾಮರಾಜನಗರದಿಂದ ಸ್ಟಾರ್ಟ್ ಆಗ್ತದ, ಮೈಸೂರು ಕಡೆ ಟಿ ನರಸೀಪುರ ಹತ್ತಿರ ಹೋಗಿ ಕಾವೇರಿ ನದಿಯನ್ನ ಸೇರೋದನ್ನ ನೋಡ್ತೀವಿ ನಾವು. ಅಂಡರ್ಸ್ಟ್ಯಾಂಡಿಂಗ್? ಇದಾಯ್ತಾ ಸರ್? ನೋಡ್ರಿ, ಈ ಕಡೆಯಿಂದ ಎರಡೈತು, ಈ ಕಡೆಯಿಂದ ಎರಡೈತೆ, ಈ ಕಡೆಯಿಂದ ಎರಡೈತೆ, ಈ ಕಡೆಯಿಂದ ಎರಡು ಬರ್ಬೇಕು ಈಗ. ಅರಿ ಅಂಡರ್ಸ್ಟ್ಯಾಂಡಿಂಗ್? ಸೊ ಎರಡನ್ನ ತಗೊಂಬರಮಂತ ಆ ಕಡೆಯಿಂದ. ಓಕೆ, ಫುಲ್ ಕಾನ್ಸಂಟ್ರೇಷನ್. ಇಲ್ಲಿ ನೋಡ್ರಿ, ಇಲ್ಲಿ ಏನದಂದ್ರೆ ತುಮಕೂರೊಳಗ ಕೆಲವೊಂದು ಬೆಟ್ಟ ಸಮೂಹಗಳದಾವ. ಇದಕ್ಕೆ ನಾವು ದೇವರಾಯನ ದುರ್ಗ ಅಂತ ಕರೆದಿದ್ವಿ. ದೇವರಾಯನ ದುರ್ಗ. ಅರಿ ಅಂಡರ್ಸ್ಟ್ಯಾಂಡಿಂಗ್? ಕೇಳಿರಲ್ಲ ದೇವರಾಯನ ದುರ್ಗ ಬೆಟ್ಟ ಸಮೂಹಗಳಿದ್ವು. ಎಲ್ಲಿ? ತುಮಕೂರೊಳಗ. ಅಲ್ಲಿಂದ ಒಂದ್ ನದಿ ಸ್ಟಾರ್ಟ್ ಆಗದ. ಈ ನದಿ ಕಂಟಿನ್ಯೂಸ್ಲಿ ಈ ತರ ಹರಿಲಿರ್ತದ. ಎಲ್ಲಿ ಬಂದ್ ಸೇರ್ಲಿತ್ತ ನೋಡ್ರಿ ಸರ್, ಎಲ್ಲಿ ಬಂದ್ ಸೇರ್ಲಿತ್ತ ನೋಡ್ರಿ. ಫುಲ್ ಕಾನ್ಸಂಟ್ರೇಷನ್. ಈ ಒಂದು ಪ್ಲೇಸ್ ಅಲ್ಲಿ ಬಂದ್ ಸೇರ್ಲಿರ್ತದ, ಹೇಳ್ತೀನಿ ನಾನು. ಆಮೇಲೆ ಈ ಕಡೆಯಿಂದ ನಂದಿದುರ್ಗ ಬೆಟ್ಟಗಳು. ಅರ್ಥ ಆಗ್ಲಿದ್ದಲ್ಲ? ಈ ಮ್ಯಾಪ್ ಅನ್ನು ನೋಡ್ರಿ. ಎಲ್ಲಿ ಬಂದ್ ಸೇರ್ಲಿತ್ತು? ಮಂಡ್ಯದಾಗೆ. ಓಕೆ, ಇದೇನಿದು? ಮಂಡ್ಯನೇ ಇದು. ಅರಿ ಅಂಡರ್ಸ್ಟ್ಯಾಂಡಿಂಗ್? ಪ್ಲೇಸ್ ಯಾವ್ದಂತ ನೆನ್ಪಿಡೋ ಅವಶ್ಯಕತೆ ಇಲ್ಲ. ಜಸ್ಟ್ ನೀವು ಡಿಸ್ಟ್ರಿಕ್ಟ್ ಅಂತ ಹೇಳಿ ನೆನ್ಪಿಟ್ರಿ ಸಾಕು, ಗೊತ್ತಾಗ್ತದೆ. ಇಲ್ಲಿ ನೋಡ್ರಿ, ಇಲ್ಲಿಂದ ಮತ್ತೊಂದು ನದಿ ಬರ್ಲಿತ್ತದ. ಈ ತರ ಎರಡು ನದಿಗಳು ಬರ್ಲಿತ್ತಾವ ನಂದಿದುರ್ಗದಿಂದ. ಒಂದು ಅರ್ಕಾವತಿ, ಇನ್ನೊಂದು ವೃಷಭಾವತಿ. ಓಕೆನಾ? ಈ ನದಿಗೆ ದೇವರಾಯನ ದುರ್ಗದಿಂದ ಬರ್ತದಲ್ಲ ಶಿಂಷಾ. ಅಂಡರ್ಸ್ಟ್ಯಾಂಡಿಂಗ್ ಸರ್? ಈ ನದಿಗೆ ನಾವು ಅರ್ಕಾವತಿ ಅಂತ ಕರೀತೇವೆ. ಎಕ್ಸಾಕ್ಟ್ಲಿ ರಾಮನಗರದ ಕಡೆ ಬಂದ್ ಸೇರ್ತದ ಇದು. ಅರಿ ಅಂಡರ್ಸ್ಟ್ಯಾಂಡಿಂಗ್? ಅರ್ಥತಿಲ್ಲ? ರಾಮನಗರದ ಕಡೆ ಬಂದ್ ಸೇರ್ತದ. ಅದನ್ನು ಕೂಡ ನೀವು ನೆನ್ಪಿಡ್ಲಿಕ್ಕೆ ಟ್ರೈ ಮಾಡ್ಬೇಕು. ಇಸ್ ಇಟ್ ಕ್ಲಿಯರ್? ಸಿಂಪಲ್ ಐತಿ. ಸೊ ಈ ಕಡೆಯಿಂದ ಶಿಂಷಾ ಬಂದದ,
ಈ ಕಡೆಯಿಂದ ಅರ್ಕಾವತಿ ಬಂದದ. ಅರ್ಕಾವತಿಗೆ ಒಂದು ಟ್ರಿಬ್ಯೂಟರಿ ಋಷಭಾವತಿ. ಸೊ ಎಲ್ಲಿಂದ ಬರ್ಲಿತಾವ್ ನೋಡ್ರಿ, ನಂದಿ ಬೆಟ್ಟಗಳಿಂದ ಸ್ಟಾರ್ಟ್ ಆಗ್ಲಿತಾವ್. ಅರಿ ಅಂಡರ್ಸ್ಟ್ಯಾಂಡಿಂಗ್. ಸೊ ಇದು ಕೂಡ ಇದು ಮಂಡ್ಯ, ಇದು ರಾಮನಗರ ಅಂತ ಹೇಳಿ ನೆನ್ಪಿಡ್ಲಿಕ್ಕೆ ಓಕೆನಾ. ರಾಮನಗರ ಯಾವ ಡಿಸ್ಟ್ರಿಕ್ಟ್ ಒಳಗೆ ಬಂದ್ ಸೇರ್ತಾವ ಅದು ಇಂಪಾರ್ಟೆಂಟ್. ಇಸ್ ಇಟ್ ಕ್ಲಿಯರ್? ಸೊ ಇಲ್ಲೊಂದು ಕೆಲವೊಂದು ಇಂಪಾರ್ಟೆಂಟ್ ಪ್ಲೇಸಸ್ ಅದಾವ, ಅದನ್ನ ಬರ್ದ್ಬಿಟ್ಟಿನಿ. ಕುಶಾಲನಗರ, KRS, ಶ್ರೀರಂಗಪಟ್ಟಣ, ಟಿ ನರಸೀಪುರ. ಇಸ್ಂಟ್ ಇಟ್ ಸಿಂಪಲ್? ಮಂಡ್ಯದಾಗ ಎಕ್ಸಾಕ್ಟ್ಲಿ ಇದು. ಇಲ್ಲೊಂದು ಬಹಳ ಒಂದು ಹತ್ತಿರದಲ್ಲಿ ಒಂದು ಏನಪ್ಪಾ ಅಂದ್ರೆ ದ್ವೀಪನೂ ಕೂಡ ಕಂಡು ಬರ್ತದೆ, ಶಿವನ ಸಮುದ್ರ. ಯಾವ್ದು? ಶಿವನ ಸಮುದ್ರ. ಸೊ ಶಿವನ ಸಮುದ್ರ ಅಂತ ಬರ್ದೇನೆ ನೋಡ್ರಪ್ಪ, ಇಲ್ಲಿ ಶಿವನ ಸಮುದ್ರ ಅಂತ ಬರ್ದಿರ್ತೇನೆ. ಇದನ್ನ ನೀವು ನೆನ್ಪಿಡ್ಲಿಕ್ಕೆ ಟ್ರೈ ಮಾಡ್ರಿ. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ರಾಮನಗರ ಒಂದು ಪ್ಲೇಸ್ ಐತಿ, ಎಕ್ಸಾಕ್ಟ್ಲಿ ಇದು ಎಲ್ಲಿ ಹೋಗ್ತದೆ ಅಂದ್ರೆ ಕನಕಾಪುರ ಅಂತ ಪ್ಲೇಸ್ ಐತಿ. ಸೊ ಈ ಕನಕಾಪುರದ ಕಡೆ ಬಂದ ಈ ಅರ್ಕಾವತಿ ನದಿ ಅನ್ನೋದು ಎದಕ್ ಸೇರ್ತದ? ಕಾವೇರಿ ನದಿಗೆ ಸೇರ್ತದ. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಅರ್ಥ ಆಯ್ತು ಅನ್ಕೊಂಡೇನಿ. ಓಕೆ, ಏನ್ ಫುಲ್ ಹೀಟ್ ಆಗ್ಲಿತ್ಲ? ಏನ್ ಸಮಾಚಾರ? ಫ್ಯಾನ್ ಹಚ್ಚಿಲ್ಲ ಅಂತನಾ? ಇಡ್ಲಿದೆ ಹೊಡ್ತಾವೆ, ಚಟ್ನಿದ? ಓಕೆ, ಇದು ಗೊತ್ತಾತಲ್ಲ ನಿಮ್ಗ? ಇದು ಗೊತ್ತಾಗೈತೆ ಅನ್ಕೊಂಡೆ ನಾನು. ಇದೇ ಇಂಪಾರ್ಟೆಂಟ್. ಓಕೆ, ಹಾರಂಗಿ ಮತ್ತು ಕಾವೇರಿ ನದಿಗಳು ಕುಶಾಲನಗರ ಕಡೆಗೆ, ಲಕ್ಷ್ಮಣ ತೀರ್ಥ ಕಾವೇರಿ ನದಿ KRS ಕಡೆಗೆ, ಹೇಮಾವತಿ ಲೋಕಪಾವನಿ ಎರಡು ಕಾವೇರಿ ನದಿಗೆ ಶ್ರೀರಂಗಪಟ್ಟಣದ ಕಡೆಗೆ, ಕಬಿನಿ ಮತ್ತು ಸುವರ್ಣವತಿ ಟಿ ನರಸೀಪುರ ಮೈಸೂರು ಕಡೆಗೆ, ಶಿಂಷಾ ಮಂಡ್ಯದ ಶಿವನ ಸಮುದ್ರದ ಕಡೆಗೆ, ಆಮೇಲೆ ಅರ್ಕಾವತಿ ರಾಮನಗರದ ಕನಕಾಪುರ ಕಡೆಗೆ. ಇಸ್ಂಟ್ ಇಟ್ ಸಿಂಪಲ್? ಅರ್ಥ ಆಗ್ತಾ ಇಲ್ಲ? ನೆನ್ಬಿಡ್ಲಿಕ್ಕೆ ಟ್ರೈ ಮಾಡ್ತೀರಿ? ಸೊ ಇಷ್ಟೇ ಬೇಕಾಗಿತ್ತು ನಮಗ, ಇದಕ್ಕಿಂತ ಜಾಸ್ತಿ ಏನ್ ಬೇಕಾಗಿಲ್ಲ. ಇವಾಗ ನಾವು ಇಲ್ಲೇ ಕೇರಳ ಮತ್ತು ತಮಿಳುನಾಡು ಒಳಗೆ ಯಾವ್ಯಾವ ಟ್ರಿಬ್ಯೂಟರೀಸ್ ಅದಾವ ಅದನ್ನು ಕೂಡ ಮೆನ್ಷನ್ ಮಾಡ್ಬಿಡ್ತೀನಿ ನಾನು. ಇಸ್ಂಟ್ ಇಟ್ ಸಿಂಪಲ್? ಸೊ ಬಿ ವೆರಿ ಕೇರ್ಫುಲ್. ನೋಡ್ರಿ, ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ನದಿಗಳು ಬರ್ತಾವ. ಎಕ್ಸಾಕ್ಟ್ಲಿ ಚಾಮರಾಜನಗರದಾಗ ಇಲ್ಲೊಂದು ನದಿ ಇತ್ತು ನೋಡ್ರಿ, ಈ ತರ ಎಕ್ಸಾಕ್ಟ್ಲಿ ದಕ್ಷಿಣದಲ್ಲಿ ಇತ್ತದು. ಚಾಮರಾಜನಗರ ಮತ್ತು ತಮಿಳುನಾಡು ಮಧ್ಯದಲ್ಲಿ ಒಂದು ಗಡಿ ರೇಖೆನ ನಿರ್ಮಾಣ ಮಾಡಿದೆ ಇದು ಮೊಯರ್. ಅದು ಮೊಯರ್. ಸೊ ಇಲ್ಲಂತೂ ಮೊಯರ್ ಅಂತ ಸರ್, ಮೊಯರ್ ನದಿ ಇದು. ಅರಿವಾಡಿಸಾನಿ ಮೊಯರ್. ಅದಾದ ನಂತರ ಇಲ್ಲೇ ಫುಲ್ ಕಾನ್ಸಂಟ್ರೇಷನ್ ಬಿ ವೆರಿ ಕೇರ್ಫುಲ್. ಅನೆಮುಡಿ ಅಣ್ಣಾಮಲೈ ಕೇಳಿರ್ಲ? ಅಣ್ಣಾಮಲೈ ಬೆಟ್ಟ ಸಮಗಳಿಂದ ಮತ್ತೊಂದು ನದಿ ಸ್ಟಾರ್ಟ್ ಆಗ್ತದೆ ಸರ್. ಅಣ್ಣಾಮಲೈ ಇದು ಅಣ್ಣಾಮಲೈ ಏನೈತೆ ಕೇರಳ, ಅಲ್ಲಿಂದ ಒಂದ್ ನದಿ ಸ್ಟಾರ್ಟ್ ಆಗ್ತದ. ಮುಂಚೆ ಅರಬ್ಬಿ ಸಮುದ್ರಕ್ಕ ಮುಖ ಮಾಡಿ ಹೋಗ್ತದ, ಆಮೇಲೆ ಯೂಟರ್ ನೋಡೋದು ಈ ತರ ಬರ್ತದೆ. ಇಸ್ಂಟ್ ಇಟ್ ಸಿಂಪಲ್? ಅರ್ಥ ಆಗ್ತಾ ಇಲ್ಲ? ನಾ ಈ ಎಲ್ಲೋ ಕಲರ್ ಲೈನ್ ಕೆಳಗಡೆ ಡ್ರಾ ಮಾಡಿ ಅಂದ್ರೆ ಏನದು? ತಮಿಳ್ನಾಡು ಬಂದು ಜಾಯ್ನ್ ಆಗ್ಲಿ ಅವನಗರ. ಇಲ್ಲಿ ಮಟ್ಟ ಏನ್ ಜಾಯ್ನ್ ಆಗಿವಲ್ಲ, ಇಲ್ಲಿ ಎಷ್ಟದಾವ? ಈ ಕಡೆ 4, ಈ ಕಡೆ 4, ಈ 8 ಟ್ರಿಬ್ಯೂಟರೀಸ್ ಗಳು ಕರ್ನಾಟಕದಾಗ ಜಾಯ್ನ್ ಆಗ್ಲಿತಾವ. ಆದ್ರೆ ಆಮೇಲೆ ಬಂದು ಜಾಯ್ನ್ ಆಗುವಂತ ಟ್ರಿಬ್ಯೂಟರೀಸ್ ಗಳು ಏನದಾವಲ್ಲ, ಎಲ್ಲಿ ಜಾಯ್ನ್ ಆಗ್ಲಿತಾವ? ತಮಿಳ್ನಾಡು ಒಳಗೆ. ಇಸ್ಂಟ್ ಇಟ್ ಸಿಂಪಲ್? ಈ ನದಿಗೆ ನಾವೇನಂತ ಕರೀತೀವಿ ಅಂದ್ರೆ ಭವಾನಿ ಅಂತ ಕರೀತೀವಿ. ಎಂತ ಕರೀತೀವಿ? ಭವಾನಿ. ಇಲ್ಲಿರ್ತಕ್ಕಂಥ ನದಿಗೆ ಮೊಯರ್. ಸೊ ಮೊಯರ್ ನದಿ ಯಾವ ನದಿ ಉಪನದಿ ಅಂತ ಕೇಳ್ಬಿಟ್ರೆ ಹೇಳ್ತಿತ್ತು, ಭವಾನಿ ನದಿಯ ಉಪನದಿ. ಸೊ ಭವಾನಿ ನದಿ ಯಾವ ನದಿಯ ಉಪನದಿ? ಯಾವ್ದೋ? ಗುಂಡ್ಯಾರ್ ಯಾವ ನದಿ ಉಪನದಿ? ಕಬಿನಿ ಯಾವ ನದಿ ಉಪನದಿ? ಗೊತ್ತಾಗಿದಲ್ಲ? ಯಗಚಿ ಯಾವ ನದಿ ಉಪನದಿ? ಹೇಮಾವತಿ ಯಾವ ನದಿ ಉಪನದಿ? ಋಷಭಾವತಿ ಯಾವ ನದಿ ಉಪನದಿ? ಅರ್ಕಾವತಿ ಯಾವ ನದಿ ಉಪನದಿ? ಗೊತ್ತಾಗಿತ್ತಲ್ಲ? ಈ ತರ ಡಬಲ್ ಎಲ್ಲೇ ಬರ್ಲಿತ್ತಲ್ಲ, ಅದ್ರ ನೀವು ಗೊತ್ತಿರ್ಬೇಕು. ಸ್ಟ್ರೇಟ್ ಅಪ್ ಬಂದು ಯಾವ್ದು ಜಾಯ್ನ್ ಆಗ್ತದ ಅದು ಕೂಡ ಇಂಪಾರ್ಟೆಂಟ್ ಆಗ್ಬಿಡ್ತದೆ. ಇಸ್ಂಟ್ ಕ್ಲಿಯರ್? ಬಿ ವೆರಿ ಕೇರ್ಫುಲ್. ಇವಾಗ ಭವಾನಿ ಆಯ್ತು ಸರ್. ಭವಾನಿ ಆದ ನಂತರ ಇದೇ ಸರ್ ವೆಸ್ಟರ್ನ್ ಘಾಟ್ಸಿಂದ ಮತ್ತೊಂದು ನದಿ ಬಂದ್ ಸೇರ್ತಾ ಇದ್ರ ತಮಿಳ್ನಾಡು ಒಳಗ. ಈ ಒಂದು ನದಿಗೆ ನಾವ್ ಏನಂತ ಕರಿತೀವಿ ಅಂದ್ರೆ ನೋಯಲ್ ಅಂತ ಕರಿತೀವಿ. ಎಂತ ಕರಿತೀವಿ? ನೋಯಲ್. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಮತ್ತೆ ಸರ್ ಫುಲ್ ಕಾನ್ಸೆಪ್ಟ್ ನೋಡ್ರಿ, ಬಿ ವೆರಿ ಕೇರ್ಫುಲ್. ನೋಯಲ್ ಆದ ನಂತರ ಇದೇ ವೆಸ್ಟರ್ನ್ ಘಾಟ್ಸ್ ಇಂದ ಒಂದು 3 ಈ ತರ ಜಲಮೂಲಗಳ ರಚನೆ ಆಗ್ತಾವ. ಪಂಬರ, ಇದಕ್ಕ ನಾವು ಪೆನ್ನೈ ಅಂತ ಕರಿತೀವಿ. ಚಿನ್ನಾರ್, ಪಂಬರ್, ಪೆನ್ನೈ. ಫುಲ್ ಕಾನ್ಸಂಟ್ರೇಷನ್. ಈ ಚಿನ್ನಾರ್, ಪಂಬರ್ ಮತ್ತು ಪೆನ್ನೈ ಈ 3 ನದಿಗಳು ಸೇರ್ಕೊಂಡು ಕಾವೇರಿ ನದಿಗೆ ಈ ತರ ಸೇರ್ಲಿರ್ತಾವ. ಈ ನದಿಗೆ ನಾವೇನಂತ ಕರಿತೀವಿ ಅಂದ್ರೆ ಅಮರಾವತಿ ಅಂತ ಕರಿತೀವಿ. ಎಂತ ಕರಿತೀವಿ? ಅಮರಾವತಿ. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಎಲ್ಲಿ ಮಟ್ಟ ಕ್ಲಿಯರ್ ಅದ? ಈಸಿ ಇತ್ತಲ್ಲ? ಸೊ ಇನ್ ಜನರಲ್ ಆಗಿ ಎಕ್ಸಾಕ್ಟ್ಲಿ ಕಾವೇರಿ ನದಿದು ಡಯಾಗ್ರಾಮ್ ಈ ತರ ಕಂಡುಬರ್ಲಿರ್ತದೆ. ಎಲ್ಲಿ ಸೇರ್ಲಿರ್ತಾವ? ತಮಿಳ್ನಾಡು ಸೇರುವಾಗ ಆ ಪ್ಲೇಸಸ್ ಗಳು ಇಂಪಾರ್ಟೆಂಟ್ ಇಲ್ಲ ನಮಗೆ. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ನೀವು ಇಷ್ಟು ಜಸ್ಟ್ ಇಷ್ಟು ನೆನ್ಪಿಟ್ರೆ ಸಾಕು. ಓಕೆ, ನೆನ್ಪಿಡಿದಿರ್ಲ? ಇಸ್ ಇಟ್ ಕ್ಲಿಯರ್? ಸೊ ಎಡದಂಡೆ ಉಪನದಿಗಳಲ್ಲಿ ಒಂದು 4 ಪ್ರಮುಖ ಎಡದಂಡೆ ಉಪನದಿಗಳನ್ನ ನೋಡ್ಲಿದ್ದೀವಿ. ಹೇಮಾವತಿ, ಲೋಕಪಾವನಿ, ಶಿಂಷಾ ಮತ್ತ ಅರ್ಕಾವತಿ. ಆದ್ರೆ ಬಲದಂಡೆ ಉಪನದಿಗಳಲ್ಲಿ ಸ್ವಲ್ಪ ಜಾಸ್ತಿ ನೋಡ್ಲಿದ್ದೀವಿ. ಒಂದ್ 7 ನೋಡ್ಲಿದ್ದೀವಿ. ಹಾರಂಗಿ, ಲಕ್ಷ್ಮಣ ತೀರ್ಥ, ಸುವರ್ಣಾವತಿ, ಭವಾನಿ, ಕಬಿನಿ, ಸುವರ್ಣಾವತಿ, ಭವಾನಿ, ನೋಯಲ್ ಮತ್ತ ಅಮರಾವತಿ. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ವೆರಿ ಗುಡ್. ಇಲ್ಲ ಇಲ್ಲಿ ಬರ್ಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಇದನ್ನ ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರಿ, ರೈಟ್ ಬ್ಯಾಂಕ್ ಟ್ರಿಬ್ಯೂಟರಿ ನೀವೇ ಹೇಳ್ರಿ. ಈಗ ಹೇಳ್ತಿರಲ್ಲ?
ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರಿ, ಇಲ್ಲಿ ಬರೀತೀನಿ ರೈಟ್ ಬ್ಯಾಂಕ್ ಟ್ರಿಬ್ಯೂಟರಿ. ಓಕೆ, ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರಿ ಹೇಳ್ರಿ ನೋಡಮ್ಮ. ಹೇಮಾವತಿ ಆದ ನಂತರ ಲೋಕಪಾವನಿ, ವೆರಿ ಗುಡ್. ಲೋಕಪಾವನಿ ಆದ ನಂತರ ಶಿಂಷಾ ಆದ ನಂತರ ಯಾವ್ದು? ಅರ್ಕಾವತಿ, ಅದ್ರ ಜೊತೆಗೆ ವೃಷಭಾವತಿ. ನಡೀತದ? ರೈಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ ನಾನು ನೋಡ್ರಿ. ಈಗ ರೈಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ ಒಳಗ ಫಸ್ಟ್ ಯಾವ್ದು ಬರ್ತದ? ಹಾರಂಗಿ. ಯಾವ್ದು? ಹಾರಂಗಿ ಅದಾದ ನಂತರ ಯಾವ್ದು ಬರ್ತದ? ಯಾವ್ದು? ಲಕ್ಷ್ಮಣ ತೀರ್ಥ ಆದ ನಂತರ ಯಾವ್ದು? ವೆರಿ ಗುಡ್, ಕಬಿನಿ ಆದ ನಂತರ ಕಬಿನಿ ಜೊತೆಗೆ ಏನ್ ರೈತ? ವೆರಿ ಗುಡ್, ಗುಂಡ್ಯಾರ್ ನೆನ್ಪಿಡ್ಬೋದು. ಗುಂಡ್ಯಾರ್ ಒಂದ್ಸಲ ಗುಂಡ್ಯಾರ ಬಿಡ್ರಿ. ವೆರಿ ಗುಡ್. ಒಂದೇ ಸಲ ಹೇಳ್ಬಿಡ, ಅಲ್ಲ ಅದು ಹೇಳಲಿಕ್ಕೂ ಮಜಾ ಬರ್ತದ. ಒಂದ್ಸಲ ಹೇಳ್ಬಿಡೋಕ್ ಮುಗಿದ್ಬಿಡು. ಓಕೆ, ಮತ್ ನೀವು ಅದ್ರ ಮೇಲೆ ಮಷ್ಕರಿ ಮಾಡಂಗಿಲ್ಲ. ಓಕೆ, ಹಾರಂಗಿ, ಲಕ್ಷ್ಮಣ ತೀರ್ಥ, ಕಬಿನಿ ಆದ್ಮೇಲೆ ಯಾವ್ದು? ಸುವರ್ಣವತಿ ಆದ ನಂತರ ಯಾವ್ದು? ವೆರಿ ಗುಡ್, ಭವಾನಿ ಜೊತೆಗೆ ಯಾವ್ದು? ವೆರಿ ಗುಡ್, ಮೋಯರ್. ಆ ಡೈಗ್ರಾಮ್ ನೆನಪಿತ್ತಲ್ಲ? ಎಸ್ ನೋ? ಭವಾನಿ ಜೊತೆಗೆ ಮೋಯರ್ ಆದ್ಮೇಲೆ ಯಾವ್ದು? ನೋಯಲ್. ವೆರಿ ಗುಡ್, ನೋಯಲ್ ಆದ್ಮೇಲೆ ಅಮರಾವತಿ. ವೆರಿ ಗುಡ್. ಅಮರಾವತಿ ಹೆಂಗ್ ರಚನೆಗೊಂಡದ ಅದನ್ನ ಹೇಳ್ರಿ ನೋಡಮ್ಮ. ಚಿನ್ನಾರ ಹೇಳ್ರಿ. ಪಂಬರ ಪ್ಲಸ್ ಚೆನ್ನೈ. ಗೊತ್ತಾಗ್ಲಿದಿಲ್ಲ? ಈಸಿ. ಇದನ್ನ ನೀವು ನೆನ್ಪಿಡ್ಲಿಕ್ಕೆ ಟ್ರೈ ಮಾಡ್ಬೇಕು. ಲೆಫ್ಟ್ ಬ್ಯಾಂಕ್ ಯಾವ್ದು, ರೈಟ್ ಬ್ಯಾಂಕ್ ಯಾವ್ದು ಅನ್ನೋದು ಗೊತ್ತಾಗಬೇಕು. ಓಕೆ, ಫುಲ್ ಕಾನ್ಸಂಟ್ರೇಷನ್. ಏನಂತಾರ ನೋಡ್ರಿ, ಬಿವ್ರಿಗೇಬಲ್. ಬ್ರಹ್ಮಗಿರಿ ಬೆಟ್ಟಗಳು, ತಲಕಾವೇರಿ ಪ್ಲೇಸ್, ಕೊಡಗು ಜಿಲ್ಲೆ. ಅಲ್ಲಿಂದ ಸ್ಟಾರ್ಟ್ ಆಗದ ನದಿ. ಅಲ್ಲಿಂದ ಹಿಡ್ಕೊಂಡು ಪುಂಪುಹಾರ್ ಡೆಲ್ಟಾವರೆಗೆ 804 ಕಿಲೋಮೀಟರ್ಸ್. ಆದ್ರೆ ಅದೇ ತಲಕಾವೇರಿಯಿಂದ ಇಲ್ಲೇನ್ ಕನಕಾಪುರ ಅಥವಾ ರಾಮನಗರ ಐತಲ್ಲ, ರಾಮನಗರ ಎಂಡಿಗೆ ಅಲ್ಲಿವರೆಗೂ 320 ಕಿಲೋಮೀಟರ್ಸ್. ಓಕೆ, ಈ 320 ಕಿಲೋಮೀಟರ್ಸ್ ದಾಗ ಅರೌಂಡ್ ಒಂದು 8 ಪ್ರಮುಖ ಉಪನದಿಗಳು ಕಾಣ್ತೇವೆ ನಾವು. ಮೇಲ್ಗಡೆ 4, ಕೆಳಗಡೆ 4. ಅಂದ್ರೆ ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ 4, ರೈಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ 4. ಫಸ್ಟ್ 2 ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ ಬಂದ ಕಾವೇರಿ ನದಿಗೆ ಸೇರ್ತಾವ. ಆಮೇಲೆ ಫಸ್ಟ್ 2 ರೈಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ ಕಾವೇರಿ ನದಿಗೆ ಸೇರ್ತಾವ. ಆಮೇಲೆ 2 ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ ಕಾವೇರಿಗೆ ಸೇರ್ತಾವ. ಆಮೇಲೆ 2 ರೈಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ ಕಾವೇರಿ ನದಿಗೆ ಸೇರ್ತಾವ. ಆಮೇಲೆ 2 ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ ಕಾವೇರಿ ನದಿಗೆ ಸೇರ್ತಾವ. ಇದು ಗೊತ್ತಿರ್ಬೇಕು ನಾವು. ಓಕೆನಾ? ಇತರ ಒಂದ್ ವೇಳೆ ಡೈಗ್ರಾಮ್ ಇತ್ತಂದ್ರೆ ಫಸ್ಟ್ಗೆ ಇದು, ಆಮೇಲೆ ಇದು, ಆಮೇಲೆ ಇದು, ಆಮೇಲೆ ಇದು. ಇದನ್ನ ನೆನ್ಪಿಡ್ಲಿಕ್ಕೆ ಟ್ರೈ ಮಾಡೋದು. ಓಕೆನಾ? ಇದನ್ನ ನೆನ್ಪಿಟ್ರೆ ಅದು ಆಟೋಮೆಟಿಕ್ಲಿ ನೆನ್ಪಿಡ್ಬಿಡ್ತದ. ಇಟ್ ಸಿಂಪಲ್. ಆಮೇಲೆ ನೀವು ಹೊಂದಿಸ್ಲಿಕ್ಕೂ ಟ್ರೈ ಮಾಡೋದು. ಸರ್ ಇದೇನಿರ್ಬೋದು? ಹಾರಂಗಿಲ, ಇದು ಲಕ್ಷ್ಮಣ ತೀರ್ಥ, ಇದು ಹೇಮಾವತಿ, ಇದು ಯಾವ್ದು? ಲೋಕಪಾವನಿ. ಇದೇನಿರ್ಬೋದು? ಕಬಿನಿ, ಆಮೇಲೆ ಸುವರ್ಣವತಿ. ಇದೇನಿರ್ಬೋದು? ಶಿಂಷಾ. ಇದೇನಿರ್ಬೋದು? ಯಾವ್ದು? ಅರ್ಕಾವತಿ. ಮುಗಿದು ಹಿಂಗ್ ಹೊಂದಿಸ್ಬಿಡ್ಬೋದು. ಅಂಡರ್ಸ್ಟ್ಯಾಂಡಿಂಗ್? ಹೊಂದಿಸಿದ ನಂತರ ಇಲ್ಲೇ ನೀವು ಡ್ರಾ ಮಾಡಿದ್ರೆ ಒಂದ್ 3 ಕಂಟಿನ್ಯೂಸ್ಲಿ ಡ್ರಾ ಮಾಡಬಹುದು. ಇಸ್ಂಟ್ ಇಟ್ ಸಿಂಪಲ್? ತಮಿಳುನಾಡು ಒಳಗ ಯಾವ್ದು ಹೇಳ್ರಿ? ಭವಾನಿ, ಆಮೇಲೆ ನೋಯಲ, ಅಮರಾವತಿ. ನೀವು ಈ ತರ ನೀವು ನೆನ್ಪಿಟ್ಕೊಂಡ್ರು ಕೂಡ ನಡೀತದೆ. ಒಟ್ ನೆನ್ಪಿಡ್ಬೇಕು. ಆಮೇಲೆ ಈ ತರ ನೀವು ನೆನ್ಪಿಟ್ರಿ ಅಂದ್ರೆ ಅಲ್ಲಿ ಏನ್ ಅಪ್ಲಿಕೇಶನ್ ಬೇಸ್ಡ್ ಏನ್ ಕ್ವಶನ್ಸ್ ಬರ್ತಾವೋ ಅವೆಲ್ಲ ಸಾಲ್ವ್ ಆಗ್ತಾವ. ಈ ತರ ನೆನ್ಪಿಡ್ಲಿಕ್ಕೆ ಈಸಿ ಕ್ವಶನ್ಸ್ ಏನ್ ಇರ್ತಾವಲ್ಲ ಇದರಿಂದ ಸಾಲ್ವ್ ಆಗ್ಬಿಡ್ತಾವ. ಬಹಳ ಈಸಿ. ಇಸ್ ಕ್ಲಿಯರ್? ಅದಾದ ನಂತರ ನೋಡ್ರಿ, ಈ ಪ್ಲೇಸಿಗೆ ನಾವ್ ಏನಂದಿದ್ವಿ? ಇದಂತೂ ಕಾವೇರಿ ಆಚೆ, ಇದು ಕಾವೇರಿ ಐತಿ. ಕುಶಾಲನಗರ್. ವೆರಿ ಗುಡ್. ಈ ಪ್ಲೇಸಿಗೆ ಏನಂದಿದ್ವಿ? KRS ಸರ್, ಇದು KRS. ಇವೆರಡೇ ನೀವು ಶ್ರೀರಂಗಪಟ್ಟಣ ಸರ್ ಇದು. ಓಕೆನಾ? ಇದೇನಿದು? ಟಿ ನರಸೀಪುರ. ಇದು ಕೂಡ ಟಿ ನರಸೀಪುರದ ಹತ್ರನೇ. ಓಕೆನಾ? ಆಮೇಲೆ ಶಿಂಷಾ ನೋಡ್ರಿ, ಏನಿದು? ಇಲ್ಲೊಂದು ಶಿವನ ಸಮುದ್ರ ಸರ್, ಇದು ಶಿವನ ಸಮುದ್ರ. ಇದೇನಿದು? ಕನಕಪುರ. ಅರಿ ಅಂಡರ್ಸ್ಟ್ಯಾಂಡಿಂಗ್? ಅರ್ಥ ಆಗ್ತಾ ಇಲ್ಲ? ಈ ತರ ನೀವು ನೆನ್ಪಿಟ್ಕೊಂಡ್ಬಿಟ್ಟು ಮುಗಿದೋದು. ಇಸ್ ಕ್ಲಿಯರ್? ನೆನ್ಪಿಡ್ತಿರ್ಲ? ವೆರಿ ವೆಲ್ ಡನ್. ಇದಂತೂ ನೆನ್ಪಿಟ್ವಿ ಸರ್ ಈಗ. ಓಕೆ, ಫುಲ್ ಕಾನ್ಸಂಟ್ರೇಷನ್. ಇವಾಗ ನಾವ್ ಏನ್ ಮಾಡೋದಂದ್ರೆ ಇದೇ ನದಿ ಮೇಲೆ ಇರ್ತಕ್ಕಂಥ ಅತ್ಯಂತ ಪ್ರಮುಖ ಡ್ಯಾಮ್ಸ್ ಗಳನ್ನ ನೋಡ್ಲಿಕ್ಕೆ ಟ್ರೈ ಮಾಡೋಣ. ಎಲ್ಲದವು ಮತ್ತೆ ಯಾವ ನದಿ ಮೇಲೆ ಅದಾವು, ಯಾವ ಜಿಲ್ಲೆ ಒಳಗದ, ಯಾವ ರಾಜ್ಯದಲ್ಲಿ ಇರ್ತೀವಿ, ಇದನ್ನ ನೀವು ನೋಡ್ಲಿಕ್ಕೆ ಟ್ರೈ ಮಾಡ್ಬೇಕು ಈಗ. ಓಕೆ, ಫುಲ್ ಕಾನ್ಸಂಟ್ರೇಷನ್. ಆಲ್ರೆಡಿ ನಾವು ಇಲ್ಲಿ ನೋಡಿದ್ವಿ ತಂಜಾವೂರ್ದಾಗ. ಯಾವ್ದು ಹೇಳ್ರಿ ಇದು? ಯಾವ್ದು? ಕಲ್ಲಣೈ ಅಥವಾ ಗ್ರ್ಯಾಂಡ್ ಆಣೆಕಟ್ಟು. ಗ್ರ್ಯಾಂಡ್ ಆಣೆಕಟ್ಟು ಓಲ್ಡ್ ಹೌದಾ ಇಲ್ಲ?
ಅದರ ಸಂಬಂಧ ಏನ್ ಬರೀತೀನಿ ಅಂದ್ರೆ ಗಾಂಡ್ ಆಣೆಕಟ್ಟಿಗೆ ಓಲ್ಡೆಸ್ಟ್ ಇನ್ ಇಂಡಿಯಾ ಅಂತ ಬರೀತೀನಿ. ಓಲ್ಡೆಸ್ಟ್ ಇನ್ ಇಂಡಿಯಾ ನಡೀತದ? ಅರಿ ಅಂಡರ್ಸ್ಟ್ಯಾಂಡಿಂಗ್. ಇದಾದ ನಂತರ ಎಕ್ಸಾಕ್ಟ್ಲಿ ಇಲ್ಲಿ ಬರ್ರಿ, ಮೇಲ್ಗಡೆ ಬರ್ರಿ ಸರ್. ಸೂನ್ ಆಫ್ಟರ್ ಇಟ್ ಕ್ರಾಸಸ್ ರಾಮನಗರ. ಆ ತಮಿಳ್ನಾಡು ಎಂಟು ಆದ ಕೂಡಲೇ ಅದ್ರ ಮೇಲೆ ಒಂದು ದೊಡ್ಡ ಡ್ಯಾಮ್ ಅನ್ನ ನಿರ್ಮಾಣ ಮಾಡ್ಲಾಗದ ತಮಿಳ್ನಾಡುದಾಗ. ಈ ಡ್ಯಾಮಿಗೆ ನಾವೇನ್ ಕರಿತೀವಿ ಅಂದ್ರೆ ಮೆಟ್ಟೂರು ಡ್ಯಾಮ್ ಅಂತ ಕರಿತೀವಿ. ಏನ್ ಕರಿತೀವಿ? ಮೆಟ್ಟೂರು. ಅರಿ ಅಂಡರ್ಸ್ಟ್ಯಾಂಡಿಂಗ್? ಮೆಟ್ಟೂರು ಡ್ಯಾಮ್ ಅಂತ ಕರಿತೀವಿ ಇದಕ್ಕೆ. ಇಸ್ ಇಟ್ ಕ್ಲಿಯರ್? ಮೆಟ್ಟೂರು. ಇಸಂಟ್ ಇಟ್ ಸಿಂಪಲ್? ಇದಾದ ನಂತರ ಎಕ್ಸಾಕ್ಟ್ಲಿ ಇಲ್ಲಿ ಬರ್ರಿ, ಆಲ್ರೆಡಿ ನಮ್ ಕಡೆ ಒಂದು ಡ್ಯಾಮ್ ಐತೆ. ಯಾವ್ದು? KRS ಇನ್ನೊಂದು ಹೆಸರಲ್ಲಿ ನೀವು ಕರೀತಾರ ನಂಗೆ ಅನ್ಸಿಕೆ? ಯಾವ್ದು ಯಾವ್ದು? ಕನ್ನಂಬಾಡಿ. KRS ಇನ್ನೊಂದು ಹೆಸರಲ್ಲಿ ನೀವು ಕರೀತಾರೆ ಕನ್ನಂಬಾಡಿ. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಎಸ್ ನೋ? ಓಕೆ, ಫುಲ್ ಕಾನ್ಸಂಟ್ರೇಷನ್. KRS ಎಲ್ಲಿ ಐತೆ ಹೇಳ್ರಿ? ಎಲ್ಲೈತಿ? ವೆರಿ ಗುಡ್. ಮಂಡ್ಯ ಅನ್ನೋದು ಗೊತ್ತಾಗ್ತದೆ ಎಲ್ಲರಿಗೂ. ಸೊ ಮಂಡ್ಯ ಅಂತ ಬರ್ದೇನೆ. ಎಂ ಅಂದ್ರೆ ಮಂಡ್ಯ, MY ಅಂದ್ರೆ ಮೈಸೂರು. ನಿಮ್ಗೆ ಗೊತ್ತಾಗ್ಬಿಡ್ತದೆ. MY ಅಂದ್ರೆ ಮೈಸೂರು, ಎಂ ಅಂದ್ರೆ ಮಂಡ್ಯ. ಓಕೆ ಸರ್, ಇದೇ ರೀತಿ ನೀವು ಇಲ್ಲಿ ಬರ್ರಿ ಸರ್. ರಾಮನಗರದಾಗ ಎಕ್ಸಾಕ್ಟ್ಲಿ ಬಾರ್ಡರ್ ಕಡೆಗೆ ಇಲ್ಲಿ ಸರ್, ಇಲ್ಲಿ ಬಾರ್ಡರ್ ಕಡೆಗೆ ನಾವೊಂದು ಡ್ಯಾಮ್ ಅನ್ನ ನಿರ್ಮಾಣ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ಲಿದ್ದೀವಿ. ಅರಿ ಅಂಡರ್ಸ್ಟ್ಯಾಂಡಿಂಗ್? ಇದಕ್ಕೆ ನಾವು ಮೇಕೆದಾಟು ಅಂತ ಹೆಸರಿಡ್ಲಿದ್ದೀವಿ. ಏನಂತಿದ್ವಿ? ಮೇಕೆದಾಟು. ಸೊ ಮೇಕೆದಾಟು ಅನ್ನೋ ನೆನ್ಪಿಡ್ಲಿಕ್ಕೆ ಟ್ರೈ ಮಾಡ್ಬೇಕು ನೀವು. ರಾಮನಗರದಾಗ ನಾವು ಪ್ಲಾನ್ ಮಾಡ್ಲಿದ್ದೀವಿ. ಇಸಂಟ್ ಇಟ್ ಸಿಂಪಲ್? ನಾವು ರಾಮನಗರದಾಗ ಪ್ಲಾನ್ ಮಾಡ್ಲಿದ್ದೀವಿ, ಬೆಂಕಿ ಹತ್ತಿಗೆ ತಮಿಳ್ನಾಡುವರೆಗೆ. ಅರ್ಥ ಆಗಿಲ್ಲ? ಅಂಡರ್ಸ್ಟ್ಯಾಂಡಿಂಗ್? ಸೊ ಇದು ಆಟೋಮೆಟಿಕ್ಲಿ ಅದು ಆಗೋದೇ. ಇದು ನಾವ್ ಯಾವ್ದಾರ ಡ್ಯಾಮ್ಸ್ ಗಳನ್ನ ಕಟ್ಲಿಕ್ಕೆ ಅಂದ್ರೆ ಡೆಫಿನೆಟ್ಲಿ ಸ್ವಲ್ಪ ಜಾಸ್ತಿ ನೀರನ್ನ ನಮ್ ಕರ್ನಾಟಕದಾಗ ಸ್ಟೋರ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ಲಿಕ್ಕೆ ಅನ್ನಂಗ ಅರ್ಥ. ಸ್ಟೋರ್ ಮಾಡ್ಕೊಂಡ್ರೆ ಯಾರಿಗೆ ಪ್ರಾಬ್ಲಮ್ ಅದು? ತಮಿಳ್ನಾಡುದಲ್ಲಿ. ಅದರ ಸಂಬಂಧ ಫುಲ್ ಕಾನ್ಸಂಟ್ರೇಷನ್. ಅದರ ಸಂಬಂಧ ನಮ್ಮ ಕಾವೇರಿ ನದಿ ಬಗ್ಗೆ ಕರ್ನಾಟಕ ಮತ್ತು ತಮಿಳುನಾಡು ಮಧ್ಯೆ ಒಂದು ದೊಡ್ಡ ವಿವಾದ ಅದ. ಅರಿ ಅಂಡರ್ಸ್ಟ್ಯಾಂಡಿಂಗ್? ಅದನ್ನು ನಾವು ಡಿಸ್ಕಸ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಅಂತ ಸ್ವಲ್ಪ ಹೊತ್ತು ವೇಟ್ ಮಾಡ್ರಿ. ಇದಾದ ನಂತರ ಉಪನದಿಗಳ ಮೇಲೆ ಯಾವ್ದಾದ್ರೆ ಇಂಪಾರ್ಟೆಂಟ್ ಡ್ಯಾಮ್ಸ್ ಗಳದಾವ ನೋಡ್ಲಿಕ್ಕೆ ಟ್ರೈ ಮಾಡೋಣ. ಓಕೆನಾ? ಸೊ ಇದಂತೂ ರಾಮನಗರ ಅಂತೂ ಗೊತ್ತಾಗ್ತು. ಮೆಟ್ಟೂರು ಮತ್ತು ತುಲನೆ ಏನ್ ನೆನ್ಪಿಡ್ತೀರಿ ನೀವು? ತಮಿಳ್ನಾಡು ಅಂತ ಹೇಳಿ ನೆನ್ಪಿಡ್ಬೇಕು. ಮತ್ತೆ ಡಿಸ್ಟ್ರಿಕ್ಟ್ ನೆನ್ಪಿಡೋ ಅವಶ್ಯಕತೆ ಇಲ್ಲ. ಹೊರಗಡೆ ಇತ್ತಂದ್ರೆ ಜಸ್ಟ್ ಸ್ಟೇಟ್ ನೆನ್ಪಿಡ್ರಿ, ಒಳಗಡೆ ಇದ್ರೆ ಡಿಸ್ಟ್ರಿಕ್ಟ್ ನೆನ್ಪಿಡ್ಬೇಕು ನೀವು. ಅರಿ ಯು ಅಂಡರ್ಸ್ಟ್ಯಾಂಡಿಂಗ್? ಅರ್ಥ ಇಲ್ಲ? ವೆರಿ ಗುಡ್. ಫುಲ್ ಕಾನ್ಸಂಟ್ರೇಷನ್. ಇವಾಗ ನೋಡ್ರಿ, ಇಲ್ಲಿ ಭವಾನಿ ಇದನ್ನ ಈ ನದಿ ಮೇಲೆ ಒಂದು ಡ್ಯಾಮು ಕೂಡ ಅದ ತಮಿಳ್ನಾಡು ಒಳಗ. ಇದಕ್ಕೆ ನಾವು ಭವಾನಿ ಡ್ಯಾಮ್ ಅಂತ ಕರಿತೀವಿ. ಏನ್ ಕರಿತೀವಿ? ಭವಾನಿ ಡ್ಯಾಮ್. ಸೊ ಇದು ತಮಿಳ್ನಾಡ್ದಾಗ ಐತಂತ ಗೊತ್ತಿರ್ಲಿ. ಅಂಡರ್ಸ್ಟ್ಯಾಂಡಿಂಗ್? ಸೊ ಫುಲ್ ಕಾನ್ಸಂಟ್ರೇಷನ್. ಇವಾಗ ನೀವು ಇಲ್ಲಿ ಬರ್ರಿ, ಹಾರಂಗಿ ಐತಲ್ಲ, ಈ ಹಾರಂಗಿ ಮೇಲೆ ಒಂದು ಡ್ಯಾಮ್ ಅದ ಸರ್ ಕೊಡಗೊಳಗ. ಇದರ ಹೆಸರು ಹಾರಂಗಿ ಡ್ಯಾಮೇ. ಹಾರಂಗಿ ಡ್ಯಾಮ್. ಅರಿ ಅಂಡರ್ಸ್ಟ್ಯಾಂಡಿಂಗ್? ಇಸ್ ಇಟ್ ಕ್ಲಿಯರ್? ಹಾರಂಗಿ ಡ್ಯಾಮ್ ಹಾರಂಗಿ ಮೇಲೆ ಐತೆ ಅನ್ನೋದು ಇಂಪಾರ್ಟೆಂಟ್ ಇಲ್ಲ. ಹಾರಂಗಿ ಡ್ಯಾಮ್ ಯಾವ ಜಿಲ್ಲೆ ಒಳಗೆ ಐತೆ ಅನ್ನೋದು ಇಂಪಾರ್ಟೆಂಟ್. ಇಸಂಟ್ ಇಟ್ ಸಿಂಪಲ್? ಆ ಕೊಡಗುನ ನೆನ್ಪಿಟ್ಟಿಕ್ಕೆ ಟ್ರೈ ಮಾಡೋಣ ಅಷ್ಟೇ. ಇಸ್ ಇಟ್ ಕ್ಲಿಯರ್? ಅಲ್ಲಿ ಹಾರಂಗಿ ಡ್ಯಾಮ್ ಅಂತ ಕೊಟ್ಟು ಬಿಟ್ಟಿರ್ತಾರ, ಆಮೇಲೆ ಜಿಲ್ಲೆಗಳನ್ನ ಕೊಟ್ಬಿಟ್ಟಿರ್ತಾರ. ಎಲ್ಲಿತ್ತಪ್ಪ ಯಾವ ನದಿ ಮೇಲೆ ಅಂದ್ರೆ ಹಾರಂಗಿ ಅಂದ ಬಿಡ್ತೀರಿ ನೀವು, ಯಾರಾದ್ರೂ ಹೇಳಿ ಬಿಡ್ತೀರಿ ನೀವು. ಬಟ್ ಜಿಲ್ಲೆಗಳನ್ನ ಕೇಳಿದ್ರೆ ಮತ್ತೆ ನಾವು ಹುಡುಕ್ಬೇಕಾಗತ್ತದ. ಅಂಡರ್ಸ್ಟ್ಯಾಂಡಿಂಗ್? ಅದ್ರ ಸಂಬಂಧ ಏನ್ ನೆನ್ಪಿಡ್ತೀರಿ ನೀವು? ಕೊಡಗು ನೆನ್ಪಿಡ್ತಿರಲ್ಲ ಇದಕ್ಕೆ, ಕೊಡಗು ನೆನ್ಪಿಡ್ಬೇಕು. ಇಸಂಟ್ ಇಟ್ ಸಿಂಪಲ್? ಇದೇ ರೀತಿ ನೀವು ಮೇಲ್ಗಡೆ ಬರ್ರಿ. ಮೇಲ್ಗಡೆ ಬಂದ್ರೆ ಇಲ್ಲಿ ಹೇಮಾವತಿ ಐತಲ್ಲ, ಯಾವ ಡಿಸ್ಟ್ರಿಕ್ಟ್ ಇರ್ಬೋದು ಇದು? ಹಾಸನ. ಈ ಹೇಮಾವತಿ ಮೇಲೆ ಒಂದು ಡ್ಯಾಮ್ ಅನ್ನ ನಿರ್ಮಾಣ ಮಾಡ್ಲಾಗದ. ಇದಕ್ಕ ಗೊರೂರು ಅಂತ ಕರೀತಾರ. ಎಂತ ಕರೀತಾರ? ಗೊರೂರು. ಅರಿ ಅಂಡರ್ಸ್ಟ್ಯಾಂಡಿಂಗ್? ಗೊರೂರು ಡ್ಯಾಮ್. ಗೊರೂರು ಡ್ಯಾಮ್ ಅನ್ನೋದು ಎಲ್ಲಿತ್ತು? ಹಾಸನದಾಗ. ಸೊ ಯಾವ ನದಿ ಮೇಲೆ? ಹೇಮಾವತಿ ಮೇಲೆ ಐತ ಅನ್ನೋ ಗೊತ್ತಿರ್ಬೇಕು ನಿಮ್ಗೆ. ಅಂಡರ್ಸ್ಟ್ಯಾಂಡಿಂಗ್? ಇಲ್ಲಿ ಮಟ್ಟ ಕ್ಲಿಯರ್ ಅದ? ಎಸ್ ನೋ? ವೆರಿ ಗುಡ್. ಇಷ್ಟೆಲ್ಲ ಆದ ನಂತರ ಇಲ್ಲಿ ಬರ್ರಿ ಸರ್, ಕಬಿನಿ ಐತಲ್ಲ, ಕಬಿನಿ ಕೇರಳದಿಂದ ಸ್ಟಾರ್ಟ್ ಆಗದ, ಮೈಸೂರು ಮೂಲಕ ಮೈಸೂರಿಗೆ ಬಂದು ಕಾವೇರಿ ನದಿಗೆ ಸೇರ್ಲಿ ಹೋಗುದು ಟಿ ನರಸೀಪುರದ ಕಡೆಗೆ. ಓಕೆ, ಸೊ ಕಬಿನಿ ಆಯ್ತು. ಕಬಿನಿದ ಏನ್ ಉಪನದಿ ಐತಿ? ಗುಂಡ್ಯಾರ್ ಅಂತ ಉಪನದಿ ಐತಿ. ಈ ಗುಂಡ್ಯಾರ್ ಮೇಲ್ಗಡೆ ಒಂದು ಡ್ಯಾಮ್ ಅನ್ನ ನಿರ್ಮಾಣ ಮಾಡ್ಲಾಗದ ಮೈಸೂರದಾಗ. ಮೈಸೂರಿದು. ಓಕೆ, ಈ ಡ್ಯಾಮ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ನುಗು ಅಂತ ಕರಿತೀವಿ. ಏನಂತ ಕರಿತೀವಿ? ನುಗು. ನುಗು ಡ್ಯಾಮ್ ಎಲ್ಲೈತೆ ಅಂತ ಕೇಳ್ಬಿಟ್ರೆ ಆರಾಮ್ಸೆ ಮೈಸೂರು ಅಂತ ಹೇಳ್ಬೇಕು. ಅದ್ರ ಜೊತೆಗೆ ಯಾವ ನದಿ ಮೇಲೆ ಐತಿ? ಗುಂಡ್ಯಾರ್ ನದಿ ಮೇಲೆ. ಅದ್ರ ಸಂಬಂಧ ಇಲ್ಲೇ ಮೈಸೂರು ಅಂತ ಬರ್ದೆ ನೋಡ್ರಪ್ಪ. MY ಬರ್ದೆ ನಾನು. ಅಂಡರ್ಸ್ಟ್ಯಾಂಡಿಂಗ್? MY ಅಂದ್ರೆ ಮೈಸೂರು. ಈಸಿ. ಎಂ ಅಂದ್ರೆ ಮಂಡ್ಯ. ಇದ್ರೊಳಗ ಕೆ ಅಂದ್ರೆ ಕೊಡಗು, ಎಚ್ ಅಂದ್ರೆ ಹಾಸನ. ಎಚ್ ಅಂತ ಬರ್ದೆ ನೋಡ್ರಿ. ಇಸಂಟ್ ಇಟ್ ಸಿಂಪಲ್? ಅರ್ಥ ಇಲ್ಲ? ಆಮೇಲೆ ನೀವು ನೆನ್ಪಿಡ್ಲಿಕ್ಕೆ ಈಸಿ ಆಗ್ತದ. ನಾ ಮತ್ತೆ ಕೇಳ್ತೇನೆ ಇದನ್ನ. ಕೇಳ್ತೇನಪ್ಪ, ಈಗ ಕೇಳ್ತೇನೆ, ಬರ್ಲಿ ಇರೋದು ಲೋಡ್ ಆಗ್ಲಿತ್ತು. ಓಕೆ, ಫುಲ್ ಕಾನ್ಸಂಟ್ರೇಷನ್. ಈಗ ಶಿಂಷಾ ಐತ್ ನೋಡ್ರಿ. ಶಿಂಷಾ ತುಮಕೂರೊಳಗ ಒಂದು ಡ್ಯಾಮ್ ಅನ್ನ ನಿರ್ಮಾಣ ಮಾಡ್ಲಾಗದ. ಈ ಒಂದು ಡ್ಯಾಮಿಗೆ ನಾವ್ ಏನಂತ ಕರಿತೀವಿ ಅಂದ್ರೆ ಮಾರ್ಕೋನಹಳ್ಳಿ ಅಂತ ಕರಿತೀವಿ. ಎಂತ ಕರಿತೀವಿ? ಮಾರ್ಕೋನಹಳ್ಳಿ. ಮಾರ್ಕೋನಹಳ್ಳಿ ಜಲಾಶಯ ಅಥವಾ ಶಿಂಷಾ ಡ್ಯಾಮ್ ಅಂತಾನು ಕರಿತಾರೆ ಇದಕ್ಕೆ. ಶಿಂಷಾ ಡ್ಯಾಮ್ ಎಲ್ಲಿದ್ದ? ತುಮಕೂರದಾಗ. ಸುಟ್ಟಿ ಅಂತ ಬರ್ದೇನಿಲ್ಲ. ಇಸಂಟ್ ಇಟ್ ಸಿಂಪಲ್? ಅರ್ಥ ಇಲ್ಲ? ಈ ಡ್ಯಾಮ್ಸ್ ಗಳನ್ನ ನೀವು ಏನ್ ಮಾಡ್ಬೇಕು? ವೈಟ್ ಕಲರ್ ಏನೇನ್ ತಗೊಂಡ್ರಿ ಎಲ್ಲ ಡ್ಯಾಮ್ಸ್ ಗಳು. ಅರ್ಥ ಇಲ್ಲ? ಇದನ್ನ ನೀವು ನೆನ್ಪಿಡ್ಲಿಕ್ಕೆ ಟ್ರೈ ಮಾಡ್ಬೇಕು. ಕಾವೇರಿ ನದಿ ವ್ಯವಸ್ಥೆಯಲ್ಲಿ ಕಂಡುಬರ್ತಕ್ಕಂಥ ಅತ್ಯಂತ ಪ್ರಮುಖ ಅಣೆಕಟ್ಟುಗಳು. ಆ ಅಣೆಕಟ್ಟುಗಳು ಪ್ಲೇಸಸ್ಗಳು, ಆ ಅಣೆಕಟ್ಟುಗಳು ಯಾವ ನದಿ ಮೇಲೆ ಕಟ್ಟಲಾಗದ ಅದನ್ನ ನೀವು ನೆನ್ಪಿಡ್ಲಿಕ್ಕೆ ಟ್ರೈ ಮಾಡ್ಬೇಕು. ಇಸಂಟ್ ಇಟ್ ಸಿಂಪಲ್? ಆಮೇಲೆ ನಾ ಕೇಳ್ತೀನಿ ಇದನ್ನ,
ಕೇಳ್ತಿಲ್ಲ ಪಕ್ಕ ಕೇಳ ಓಕೆನಾ ಫುಲ್ ಕಾನ್ಸಂಟ್ರೇಷನ್ ಇವಾಗ ನೋಡ್ರಿ ಇಷ್ಟಕ್ಕೆ ಮುಗಿಲಿಲ್ಲ ಇದು ನಾವೇನ್ ಮಾಡಂದ್ರೆ ಇವಾಗ ಸರ್ ಇಂಪಾರ್ಟೆಂಟ್ ಜಲಪಾತಗಳು ಕೂಡ ನಿರ್ಮಾಣ ಆಗಿವೆ ಇಲ್ಲಿ ಯಾವ್ಯಾವ ನದಿಯಿಂದ ಯಾವ್ಯಾವ ಜಲಪಾತಗಳು ನಿರ್ಮಾಣ ಆಗ್ಯಾವ ಅದನ್ನು ಕೂಡ ನೋಡ್ಲಿಕ್ಕೆ ಮಾಡ್ಬೇಕು ನಾವು ಅರಿವಂಡಿಸ್ತಾನೆ ಫುಲ್ ಕಾನ್ಸಂಟ್ರೇಷನ್ ಇಲ್ಲಿ ಲಕ್ಷ್ಮಣ ತೀರ್ಥ ಬಿಡ್ರಿ ಬಟ್ ಇಲ್ಲ ಐತ್ ನೋಡ್ರಿ ಕಾವೇರಿ ನದಿ ಮೇಲೆ ನೋಡ್ರಿ ಕಾವೇರಿ ನದಿ ಕೊಡಗು ಒಳಗ ಒಂದು ಡ್ಯಾಮ್ ನಿರ್ಮಾಣ ಆಗದ ಈ ಡ್ಯಾಮಿಗೆ ನಾವೇನಂತ ಕರಿತೀವಿ ಅಂದ್ರೆ ಅಬ್ಬೆ ಜಲಪಾತ ಅಂತ ಕರಿತೀವಿ ಅಬ್ಬೆ ಫಾಲ್ಸ್ ನಡೀತದ ಸೊ ಇದನ್ನ ನಾನು ಅಬ್ಬೆ ಫಾಲ್ಸ್ ಅಂತ ಬರ್ದೆ ನೋಡ್ರಿ ಅಬ್ಬೆ ಅರಿವಂಡಿಸ್ತಾನೆ ಅಬ್ಬೆ ಅಲ್ಲ ಅಬ್ಬೆ ಅಂಡರ್ಸ್ಟ್ಯಾಂಡಿಂಗ್ ಫುಲ್ ಕಾನ್ಸಂಟ್ರೇಷನ್ ಅಬ್ಬೆ ಆದ್ಮೇಲೆ ಬಿಬಿರಿಗೆ ಫುಲ್ ಈ ಕಡೆ ಬಿಡಿ ಸರ್ ಈ ಕಡೆ ಬಂದ್ರಿ ಅಂದ್ರೆ ಇಲ್ಲಿ ಮೈಸೂರದಾಗ ಒಂದು ಡ್ಯಾಮ್ ಒಂದು ಜಲಪಾತ ನಿರ್ಮಾಣವಾಗದ ಕಾವೇರಿ ನದಿಯಿಂದನೇ ಇದಕ್ಕೆ ನಾವು ಚುಂಚನಕಟ್ಟೆ ಅಂತ ಕರಿತೀವಿ ಏನ್ ಕರಿತೀವಿ ಚುಂಚನಕಟ್ಟೆ ಅಂತ ಕರಿತೀವಿ ಮೈಸೂರದಾಗ ಇಸ್ಂಟ್ ಇಟ್ ಸಿಂಪಲ್ ಅರ್ಥ ಆಗ್ತಿಲ್ಲ ಹಿಂಗೆ ನೀವು ಮುಂದ್ವರಿ ಸರ್ ಅಬ್ಬೆ ಆಯ್ತು ಚುಂಚನಕಟ್ಟೆ ಆಯ್ತು ಹಿಂಗೆ ಮುಂದ್ವರಿ ನೀವು ಇಲ್ಲಿ ಸ್ವಲ್ಪ ನೋಡ್ಬೇಕು ಓಕೆನಾ ಇದಕ್ಕೆ ನಾವು ವಾಪಸ್ ಬರ್ತೇನೆ ಅಂತ ನಾನು ಇಲ್ಲೇ ಒಂದು 2 ಜಲಪಾತಗಳದಾವ ಓಕೆನಾ ಇದೇನಿರ್ಬೋದು ಇದು ಯಾವ ಪ್ಲೇಸ್ ಇದು ಶಿವನ ಸಮುದ್ರ ಯಾವ ಪ್ಲೇಸ್ ಶಿವನ ಸಮುದ್ರ ಆ ಶಿವನ ಸಮುದ್ರ ಕಡೆನೂ ಒಂದು 2 ಜಲಪಾತ ನಾವು ವಾಪಸ್ ಬರ್ತೇನೆ ಅಂತದಕ್ಕ ಬಟ್ ಫುಲ್ ಕಾನ್ಸಂಟ್ರೇಷನ್ ನೀವು ಇಲ್ಲಿ ಬಂದ್ರಿ ಅಂದ್ರೆ ಸರ್ ಕಾವೇರಿ ನದಿಯಿಂದ ತಮಿಳ್ನಾಡು ಒಳಗ ಒಂದು ಇಂಪಾರ್ಟೆಂಟ್ ಜಲಪಾತ ರಚನೆಗೊಂಡದ ಇದಕ್ಕೆ ನಾವು ಹೊಗೇನ್ಕಲ್ ಅಂತ ಕರಿತೀವಿ ಎಂತ ಕರಿತೀವಿ ಹೊಗೇನ್ಕಲ್ ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ಹೊಗೇನ್ಕಲ್ ಜಲಪಾತ ಇಸ್ ಇಟ್ ಕ್ಲಿಯರ್ ಹೊಗೇನ್ಕಲ್ ಜಲಪಾತ ಅನ್ನೋದು ಕೂಡ ನೀವು ನೆನಪಿಡ್ಲಿಕ್ಕೆ ಟ್ರೈ ಮಾಡ್ಬೇಕು ಇಸ್ ಇಟ್ ಕ್ಲಿಯರ್ ಸೊ ಕಾವೇರಿ ನದಿಯಿಂದ ಆಲ್ರೆಡಿ ನಾನು 1 2 3 ಈ 3 ಜಲಪಾತಗಳನ್ನ ತೋರಿಸೇನೆ ಇಲ್ಲಿ ಶಿವನ ಸಮುದ್ರ ಈ ಶಿವನ ಸಮುದ್ರವನ್ನು ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿಕ್ಕೆ ಓಕೆನಾ ಸೊ ಶಿವನ ಸಮುದ್ರವನ್ನು ನೋಡಿ ಬಿವರಿಗೆ ಫುಲ್ ನಡೀತದ ಇಲ್ಲಿ ಐತಲ್ಲ ಇದಕ್ಕೆ ನಾವೇನಂತ ಕರೀತೀವಿ ಶಿವನ ಸಮುದ್ರ ಅಂತ ಕರೀತೀವಿ ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲೇನ್ ದ್ವೀಪ ರಚನೆಗೊಂಡದ ಇದಕ್ಕೆ ನಾವು ಶಿವನ ಸಮುದ್ರ ಅಂತ ಕರೀತೀವಿ ಯಾವ ನದಿ ಇದು ಯಾವ್ದು ಇದ್ಯಾವ ನದಿ ಕಾವೇರಿ ಅಲ್ಲ ಎಸ್ ಮತ್ ಬೇರೆ ಏನ್ರ ಅನ್ಕೊಂಡಿದ್ರ ನೀವು ಬೇರೆ ಏನಿಲ್ಲ ಕಾವೇರಿನೇ ಗೊತ್ತಾತಲ್ಲ ಫುಲ್ ಕಾನ್ಸಂಟ್ರೇಷನ್ ಇಲ್ಲಿ ನೋಡ್ರಿ ನಾವು ಮಾತಾಡ್ರಿ ಇದು ಶಿವನ ಸಮುದ್ರ ಐತಲ್ಲ ಶಿವನ ಸಮುದ್ರ ಐತಿಲ್ಲ ಎಕ್ಸಾಕ್ಟ್ಲಿ ನಾ ಇಲ್ಲೊಂದು ಡ್ರಾ ಮಾಡ್ಲಿದ್ದೀನಿ ಈ ತರ ಬೌಂಡ್ರಿ ಡ್ರಾ ಮಾಡ್ಲಿದ್ದೀನಿ ಓಕೆನಾ ಬೌಂಡ್ರಿ ಡ್ರಾ ಮಾಡಿದಾಗ ಎಕ್ಸಾಕ್ಟ್ ಹಿಂಗ್ ಕಾಣ್ಲಿತ್ತು ಓಹ್ ಇದು ಮೇಲ್ಗಡೆ ಡಿಸ್ಟ್ರಿಕ್ಟ್ ಯಾವ್ದಿರ್ಬೋದು ಮಂಡ್ಯ ವೆರಿ ಗುಡ್ ಮಂಡ್ಯ ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಇದು ಶಿವನ ಸಮುದ್ರ ಇಲ್ಲ ಐತಂದ್ರೆ ಇದ್ರ ಕೆಳಗಡೆ ಡಿಸ್ಟ್ರಿಕ್ಟ್ ಯಾವ್ದಿರ್ಬೋದು ಇದ್ರು ಯಾವ್ದು ಇದು ಮೈಸೂರು ಇದೇನು ಎಕ್ಸಾಕ್ಟ್ಲಿ ಇಲ್ಲಿದೆ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲಿರ್ಬೋದು ಚಾಮರಾಜನಗರ ಅರಿ ಅಂಡರ್ಸ್ಟ್ಯಾಂಡಿಂಗ್ ನೋಡ್ರಿ ಇದ್ ಕೆಳಗಡೆ ಇದ್ದು ಚಾಮರಾಜನಗರ CN ಅಂತ ಬರ್ತದೆ ಚಾಮರಾಜನಗರ ಅರಿ ಅಂಡರ್ಸ್ಟ್ಯಾಂಡಿಂಗ್ ಸೊ ಇಲ್ಲಿಗೆ ಗೊತ್ತಾತ್ ನಮ್ಗೆ ಏನಂತ ಓಕೆ ಫುಲ್ ಕಾನ್ಸಂಟ್ರೇಷನ್ ಬಿವರಿಗೆ ಫುಲ್ ಸರ್ ಈ ಮೇಲ್ಗಡೆ ಸ್ಟ್ರೀಮ್ ಐತಲ್ಲ ಉತ್ತರದ ಸ್ಟ್ರೀಮ್ ಇದರಿಂದ ಒಂದು ಜಲಪಾತ ರಚನೆಗೊಂಡದ ಇದಕ್ಕೆ ನಾವು ಗಗನ ಚುಕ್ಕಿ ಅಂತ ಕರಿತೀವಿ ಏನ್ ಕರಿತೀವಿ ಗಗನ ಚುಕ್ಕಿ ನಡೀತದಲ್ಲ ಇಲ್ಲಿ ಐತಲ್ಲ ಕ್ಯಾವಿನ್ ಇದರಿಂದ ಒಂದು ಯಾವ್ದು ಭರ ಚುಕ್ಕಿನೇ ಅಂಡರ್ಸ್ಟ್ಯಾಂಡಿಂಗ್ ಅದೇ ಡಬಲ್ ಚುಕ್ಕಿ ಅದಾವಲ್ಲೇ ಒಂದು ಗಗನ ಚುಕ್ಕಿ ಇನ್ನೊಂದು ಭರ ಚುಕ್ಕಿ ಗಗನ ಚುಕ್ಕಿ ಯಾವ ನದಿಯಿಂದ ನಿರ್ಮಿತಗೊಂಡಿರ್ತಕ್ಕಂಥದ್ದು ಭರ ಚುಕ್ಕಿ ಗಗನ ಚುಕ್ಕಿ ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಭರ ಚುಕ್ಕಿ ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಗೊತ್ತಾಗಿದ್ರೆ ನೀವು ಜೂಮ್ ಇನ್ ಮಾಡಿದ್ರೆ ಎಕ್ಸಾಕ್ಟ್ಲಿ ಈ ತರ ಕಾಣ್ಲಿದ್ದು ಅಂಡರ್ಸ್ಟ್ಯಾಂಡಿಂಗ್ ಸೊ ಈ ಪ್ಲೇಸ್ ಅನ್ನ ಜೂಮ್ ಇನ್ ಮಾಡಿ ಅಲ್ಲಿ ಬರ್ದೆ ನಾನು ಈ ಪ್ಲೇಸ್ ಅನ್ನು ಅದ್ರ ಸಂಬಂಧ ಈಗ ಏನು ನಾವು ಆಲ್ರೆಡಿ 3 ಜಲಪಾತ ಗೊತ್ತಿದ್ದು ಅಬ್ಬೆ ಚುಂಚನಕಟ್ಟೆ ಹೊಗೇನ್ಕಲ್ ಇವಾಗ ಮಂಡ್ಯ ಮತ್ತೆ ಚಾಮರಾಜನಗರದ ಇನ್ನೂ 2 ಜಲಪಾತಗಳು ಗೊತ್ತಾಗ್ಯ ನಮಗೆ ಒಂದು ಗಗನ ಚುಕ್ಕಿ ಇನ್ನೊಂದು ಭರ ಚುಕ್ಕಿ ಎಷ್ಟಾದ್ರು ಟೋಟಲ್ 5 ಜಲಪಾತಗಳು ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ಸೊ 5 ಜಲಪಾತಗಳನ್ನ ನೆನ್ಪಿಡ್ತಿರಲ್ಲ ನೀವು ನೆನ್ಪಿಡ್ಬೇಕು ಓಕೆ ಫುಲ್ ಕಾನ್ಸಂಟ್ರೇಷನ್ ಇಲ್ಲಿಗೆ ಮುಗಿಲಿಲ್ಲ ಇನ್ನೊಂದು 2 ಜಲಪಾತಗಳದಾವು ಬಿವರಿಗೆ ಫುಲ್ ಅರ್ಕಾವತಿ ಐತಲ್ಲ ಅರ್ಕಾವತಿ ಇಲ್ಲಿ ರಾಮನಗರದಾಗ ಬಂದ ಒಂದು ಜಲಪಾತವನ್ನ ನಿರ್ಮಾಣ ಮಾಡ್ತದೆ ಈ ಜಲಪಾತವನ್ನ ನಾವೇನಂತ ಕರಿತೀವಿ ಅಂದ್ರೆ ಚುಂಚಿ ಜಲಪಾತ ಅಂತ ಕರಿತೀವಿ ಯಾವ ಜಲಪಾತ ಚುಂಚಿ ಜಲಪಾತ ಎಲ್ಲಿ ರಾಮನಗರದಾಗ ಆರ್ ಅಂತ ಬರ್ತೀವಿ ನೋಡ್ರಿ ಇಲ್ಲಿ ಇಸ್ ಇಟ್ ಕ್ಲಿಯರ್ ಚುಂಚನಕಟ್ಟೆಯಲ್ಲಿ ಮೈಸೂರು ಆಮೇಲೆ ಅಬ್ಬೆ ಕೊಡಗು ಅಂಡರ್ಸ್ಟ್ಯಾಂಡಿಂಗ್ ಇಸ್ ಇಟ್ ಕ್ಲಿಯರ್ ಏನ್ ನೋಡ್ರಿ ಇಲ್ಲಿ ಲಕ್ಷ್ಮಣ ತೀರ್ಥ ಐತಿ ಲಕ್ಷ್ಮಣ ತೀರ್ಥ ಈ ಒಂದು ಪ್ಲೇಸ್ ಅಲ್ಲಿ ಕೊಡಗುನೆ ಸರ್ ಇದು ಕೊಡಗುನೆ ಈ ಪ್ಲೇಸ್ ಅಲ್ಲಿ ನಾವೇನ್ ಮಾಡ್ತೇವೆ ಅಂದ್ರೆ ಮತ್ತೊಂದು ಜಲಪಾತ ನಿರ್ಮಾಣ ಆಗಿರ್ತಕ್ಕಂಥದ್ದು ನೋಡ್ತೀವಿ ಇರ್ಪು ಜಲಪಾತ ಯಾವ ಜಲಪಾತ ಇರ್ಪು
ಅದರ ಸಂಬಂಧ ನೀವು ಇರ್ಪುನು ಕೂಡ ನೆನ್ಪಿಡ್ಲಿಕ್ಕೆ ಕ್ರಮ ಮಾಡಬಹುದು. ಇರ್ಪು ಜಲಪಾತ ಇಸಂಟ್ ಇಟ್ ಸಿಂಪಲ್? ಎಲ್ಲಿ? ಕೊಡಗುದಾಗ. ಗೊತ್ತಾಯ್ತು ಅನ್ಕೊಂಡೆ ನಾನು. ಸೊ ಟೋಟಲ್ 5 ಜಲಪಾತಗಳು ಕಾವೇರಿ ನದಿಯಿಂದ, ಒಂದು ಅರ್ಕಾವತಿಯಿಂದ, ಇನ್ನೊಂದು ಲಕ್ಷ್ಮಣ ತೀರ್ಥದಿಂದ. ಟೋಟಲ್ 7 ಜಲಪಾತಗಳು. ಇಸಂಟ್ ಇಟ್ ಸಿಂಪಲ್? 7 ಜಲಪಾತಗಳು ಮತ್ತೊಂದು 8 9 ಡ್ಯಾಮ್ಸ್ ಗಳು ಬರ್ತಾವೆ ಇದ್ರ ಮೇಲೆ.